ಯಾವಾಗಿಂದ ಕರೆ ಮಾಡ್ತಾ ಇದ್ದೀರಿ? 2 ತಿಂಗಳಿಂದನೂ ಟ್ರೈ ಮಾಡ್ತಾ ಇದ್ದೆ ಗುರೂಜಿ. ಪಾಪ ಹೇಳವ, ಏನು ವಿಚಾರ? ಗುರೂಜಿ ನಮ್ದು ಬಂದು ತುಮಕೂರು ಹತ್ರ ಮಧುಗಿರಿ ಅಂತ. ಓಕೆ, ಇದು ಲೈವ್ ಕಾರ್ಯಕ್ರಮ, ನೋಡ್ಕೊಂಡು ಮಾತಾಡಿ. ಪರವಾಗಿಲ್ಲ ಗುರೂಜಿ. ಆಯ್ತು ಆಯ್ತು, ಹೇಳುವ. ಮಧುಗಿರಿ ಮಧುಗಿರಿ ಅಂತ. ಮಧುಗಿರಿ ಏಕಶಿಲಾ ಬೆಟ್ಟ. ಗುರೂಜಿ ಏಕಶಿಲಾ ಬೆಟ್ಟ. ಅದ್ಭುತ, ಹೇಳವ. ಅಂದ್ರೆ ನೀವೀಗಿರೋದು ಬೆಂಗಳೂರದಾದ್ರೂ ನೀವು ಮಧುಗಿರಿ ಕಡೆಯವರಾ? ಗುರೂಜಿ ಮಧುಗಿರಿ ಕಡೆ. ಓಕೆ. ನಮ್ಮ ಅಪ್ಪ ಅಮ್ಮಂಗೆ ನಾವು 4 ಜನ ಮಕ್ಳು, 2 ಗಂಡ್ ಮಕ್ಳು, 2 ನನಗೆ ತುಂಬಾ ಭಯ ಆಗ್ತಾ ಇದೆ ಗುರೂಜಿ ಮಾತಾಡೋದಕ್ಕೆ. ಯಾಕವ್ವ? ಫಸ್ಟ್ ಟೈಮ್ ಕಾಲ್ ಸಿಕ್ಕಿದೆ ಅಲ್ವಾ. ಅಯ್ಯೋ ಏನಿಲ್ಲ, ತಮ್ಮ ಅಣ್ಣ ಗುರು ಅಂದ್ಕೊಂಡು ಮುಕ್ತವಾಗಿ ಮಾತಾಡು. ನಿನ್ನಲ್ಲಿ ಏನು ತಪ್ಪು ಹುಡುಕಲ್ಲ, ಮುಕ್ತವಾಗಿ ಮಾತಾಡು. ಪಕ್ಕದಲ್ಲೇ ಕೂತಿದ್ದೀನಿ ಎಂದುಕೊಂಡು ಮಾತಾಡಿ, ಏನು ತೊಂದರೆ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. 2 ತಿಂಗಳಿಂದ ತುಂಬಾ ಸಲ ಟ್ರೈ ಮಾಡ್ತಿದ್ದೆ, ಬಟ್ ಯಾವತ್ತೂ ಸಿಕ್ಕಿರ್ಲಿಲ್ಲ. ಇವತ್ ನನ್ನ ಅದೃಷ್ಟ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಮನ್ಸಾರೆ ಮಾತಾಡವ. ಮಾತಾಡ. ನನ್ ಮೆಸೇಜ್ ಕೂಡ ಕಮೆಂಟ್ ಕೂಡ ಹಾಕಿದೆ, ನನ್ ಕಾಲ್ ರಿಸೀವ್ ಮಾಡಿ ಗುರುಜಿ ಅಂತ. ಹೌದಾ? ಗುರುಜಿ ಅಂದ್ರೆ ಇಲ್ಲಿ ಕರೆಗಳು ಬರ್ತಿರ್ತಾವಲ್ವ. ಈಗ ನೋಡಿ, ಒಂದು ಮುಗ್ದಾದ್ಮೇಲೆ ಒಂದು ತಗೊಳ್ತೀವಿ, ಅದಕ್ಕೆ ಮುಂಚೆ ಇವ್ರೇ ಮಾಡ್ಬೇಕು. ಕಾಯ್ತಾ ಇದೆ ಗುರುಜಿ, ನಾನು ಮುಗ್ದಿದ ತಕ್ಷಣನೇ ಅದಕ್ಕೆ ಕಾಲ್ ಮಾಡ್ತಾ ಇದ್ದೆ ಗುರುಜಿ. ಆಯ್ತು, ಒಳ್ಳೇದವ, ಹೇಳವ. ನಂದು ಬಂದು ಮಧುಗಿರಿ ಗುರುಜಿ. ಮಧುಗಿರಿ ಹತ್ರ ಹಳ್ಳಿ ಗರಣಿ ಅಂತ. ನಮ್ಮ ಅಪ್ಪ ಅಮ್ಮಂಗೆ ನಾವು 4 ಜನ ಮಕ್ಳು ಗುರುಜಿ. 2 ಗಂಡ್ ಮಕ್ಳು, 2 ಹೆಣ್ಮಕ್ಳು. ಅದ್ರಲ್ಲಿ ನಮ್ಮ ಅಕ್ಕ ಒಬ್ರು ತೀರೋಗಿದ್ದಾರೆ, ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ಅಂದ್ರೆ ನೀವು 4ನೇಯವರಾ? ಲಾಸ್ಟ್ ಗುರುಜಿ, ನಾನೇ ಲಾಸ್ಟ್. ಓಕೆ, ಮೊದಲು 2 ಗಂಡು ಮಕ್ಳು, ಆಮೇಲೆ 2 ಹೆಣ್ಮಕ್ಳ? ಇಲ್ಲ ಗುರುಜಿ, ನಾ ಫಸ್ಟ್ ನಮ್ಮ ಅಕ್ಕ, ಆಮೇಲೆ 2 ಗಂಡ್ ಮಕ್ಳು. ನೀವು 4ನೇವರು? ನಾನು ಲಾಸ್ಟ್ನೇವಳು ಗುರುಜಿ. ಅಕ್ಕನಿಗೆ ಏನಾಗಿತ್ತು? ಅಕ್ಕಂಗೆ ನಮ್ ಸೋದರ ಮಗನ್ ಕೊಟ್ಟು ಮದ್ವೆ ಮಾಡಿದ್ವಿ ಗುರುಜಿ. ಅವ್ರಿಗೆ ಮಕ್ಳಾಗಿರ್ಲಿಲ್ಲ, ಬೇರೆ ಕಡೆ ಅಫೇರ್ ಇಟ್ಕೊಂಡಿದ್ರು ನಮ್ಮ ಮಾವ. ಓಕೆ. ಅದಕ್ಕೆ ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಅವರೇ ಮಾಡಿದಾರೆ ಅಂತ ಒಂದ್ ಕನ್ಫರ್ಮ್ ಇತ್ತು ನಮ್ಗೆ ಆ ಟೈಮಲ್ಲಿ. ನಮ್ಮ ಮಾವನ್ನೇ, ಮಾವ ಅವರೇ ಹ್ಯಾಂಗ್ ಮಾಡಿದಾರೆ ಅಂತ ನಮ್ಮ ಅನಿಸಿಕೆ ಇತ್ತು ಗುರುಜಿ. ಬಟ್ ನಾವೇನು ಕಂಪ್ಲೇಂಟ್ ಏನು ಮಾಡಿರ್ಲಿಲ್ಲ ಆ ಟೈಮಲ್ಲಿ. ಅಂದ್ರೆ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಿಮಗೆ ಯಾಕೆ ಅನಿಸ್ತು? ಅಂದ್ರೆ ಮುಂಚೆ ಆ ತರ ನಡ್ಕೊಂತಿದ್ರು ಗುರುಜಿ ಅವ್ರು ಯಾವಾಗ. ಅಂದ್ರೆ ಗಂಡನ ಅಕ್ರಮ ಸಂಬಂಧಕ್ಕೆ ಈಕೆ ಅಡ್ಡ ಹೋಗ್ತಿದ್ರಿಂದ ದ್ವೇಷ? ಅದೇ ಗುರುಜಿ, ಆ ತರ ಅನ್ಕೊಂತಿದ್ದೆ ಗುರುಜಿ. ಬಟ್ ಆದ್ರೆ ಅವರು ತೀರ್ಕೊಂಡ್ಬಿಟ್ರು. ಅದೇ ಇದ್ರಲ್ಲಿ ನಮ್ ತಾಯಿ ಕಾಯಿಲೆಗ್ ಬಿದ್ರು. ಅವರು ಕೂಡ 2017ರಲ್ಲಿ ತೀರ್ಕೊಂಡ್ಬಿಟ್ರು. ಯಾರು? ನಮ್ ತಾಯಿ. ಓಕೆ ಓಕೆ ಓಕೆ. ಅಂದ್ರೆ ನಾವು ಮತ್ತೆ 3 ಜನ ಮಕ್ಳಾದ್ವಿ. ನಮ್ ತಾಯಿ ನಮ್ಮ ಅಕ್ಕ ತೀರ್ಕೊಂಡಾಗಿ ನಾನು ಪೇಷಂಟ್ ಆಗಿದ್ರು ಗುರುಜಿ. ನನಗೆ ಬಂದು ಕಾಲು ಫಸ್ಟ್ ಇಂದ, ಅಂದ್ರೆ ನಾನು ಸ್ವಲ್ಪ 7th ಕ್ಲಾಸ್ ಇಂದ ಇರ್ಬೇಕಾದ್ರೆ ಕಾಲಲ್ಲಿ ಮತ್ತೆ ಬಾಡಿ ಎಲ್ಲ ಫುಲ್ ವೈಟ್ ಆಗ್ಬಿಡ್ತು ಗುರುಜಿ. ಬಿಳಿ ಕಲೆ ಬಂದ್ಬಿಡ್ತು. ಆ ಟೈಮಲ್ಲಿ ನಮ್ಗೆ ಫುಲ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ರು ನಮ್ ತಂದೆ ತಾಯಿ. ಬಟ್ ಎಲ್ಲೂ ಕೂಡ ವಾಸಿ ಆಗ್ಲಿಲ್ಲ. ಮತ್ತೆ ಬೆಂಗಳೂರಿಗೆ ಕರ್ಕೊಂಡ್ಬಂದ್ ಎಲ್ಲ ಚೆಕಪ್ ಮಾಡ್ಸಿದ್ರು. ಆ ಟೈಮಲ್ಲಿ ಹೇಳಿದ್ರು ನಮ್ಗೆ, ಅದು ಸೆಂಟ್ರಲ್ ಬಂದಿರೋದು ಸೆಂಟ್ರಲ್ಲೇ ಹೋಗುತ್ತೆ, ಅದು ಇರಲ್ಲ, ಅದು ತನ್ನಲ್ಲ, ಇಲ್ಲಿ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಲ್ಲ ಅಂತ ಹೇಳಿದ್ರು ನಮ್ಗೆ. ಬಾಡಿ ಮುಖ ಎಲ್ಲ ಆಗಿತ್ತು. ಅದಾದ್ಮೇಲೆ ಮತ್ತೆ ಅವ್ರು ಹೇಳ್ದಂಗೆ ಹೋಗ್ತಾ ಇದೆ ಗುರುಜಿ. ಈಗ ಎಲ್ಲೂ ಇಲ್ಲ, ಬಾಡಿ ಮುಖ ಎಲ್ಲ ಎಲ್ಲೂ ಇಲ್ಲ. ಕಾಲ್ ನಮ್ಗೆ ಗುರುಜಿ. ಕಾಲ್ ಮೇಲೆ ಮಾತ್ರ ಸ್ವಲ್ಪ ಇದೆ. ಹಂಗಾಗಿ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ ನಾನು ಮದ್ವೆ ಆಗೋದಕ್ಕೆ. ಆಮೇಲೆ ನಂದು ಎಜುಕೇಶನ್ ಕಂಪ್ಲೀಟ್ ಆ ಟೈಮಲ್ಲಿ ನಮ್ಮೂರಲ್ಲಿ ಒಂದು ಹುಡುಗ ಇಷ್ಟ ಪಡ್ತಿದ್ದ ನನ್ನ, ಅದರ್ ಕ್ಯಾಸ್ಟ್, ಇಂಟರ್ ಕ್ಯಾಸ್ಟ್. ಅಂದ್ರೆ ಆ ಸಮಯದಲ್ಲಿ ಎಷ್ಟು ವರ್ಷ ನಿಮಗೆ? ನನಗೆ ಒಂದು 19-20 ಇಯರ್ಸ್ ಅನ್ಕೊಂತೀನಿ ಗುರುಜಿ. ಓಕೆ, ನಿಮ್ಗೆ ಇದ್ದಿದ್ದ ದೋಷ ಏನ್ ಹೆಸರು ಅದು? ಅದು ಬಿಳಿ ಕಲೆ ತರ, ತನ್ನಲ್ಲ ಗುರುಜಿ, ಬಟ್ ತನ್ನು ಅಂತಾನೆ ಮೆನ್ಷನ್ ಮಾಡ್ತೀನಿ ನಾನು ಇದ್ರಲ್ಲಿ. ನಂಗೆ ಅದ್ರ ಹೆಸರು ಅಷ್ಟೊಂದು ಗೊತ್ತಿಲ್ಲ ಗುರುಜಿ. ಓಕೆ, ಅದು ಯಾವ ಭಾಗದಲ್ಲಿ ಆಗಿತ್ತು? ಫುಲ್ ಬಾಡಿ ಎಲ್ಲ ಆಗಿತ್ತು ಗುರುಜಿ ಮುಂಚೆ, ಬಟ್ ಇವಾಗಿಲ್ಲ. ಮುಂಚೆ ಫುಲ್ ಇತ್ತು. ಚಿಕ್ಕ ವಯಸ್ಸಿಂದ ಇತ್ತ ಅದು? ಇಲ್ಲ ಗುರುಜಿ, ನಾನು ಹುಟ್ಟದಾಗಿಂದ ಇಲ್ಲ, ಬಟ್ ಸೆಂಟ್ರಲ್ ಬಂದಿತ್ತು ಗುರುಜಿ. ಒಂದು 7 ವರ್ಷ 8 ವರ್ಷ ಇದ್ದೆ ಅನ್ಕೊಂತೀನಿ. ಚೆನ್ನಾಗ್ ಬುದ್ಧಿ ಬಂದಿತ್ತು ನನಗೆ. ಎಲ್ಲಿವರೆಗೂ ಇತ್ತು ಅದು? ಈಗ್ಲೂ ಇದೆ ಗುರುಜಿ, ಕಾಲ್ ಮೇಲೆ ಸ್ವಲ್ಪ ಇದೆ ಈಗ. ಬಟ್ ಮೊದಲಿನಷ್ಟಿಲ್ಲ ಅಂತ?
ಮೊದ್ಲು ಬಂದು ನನ್ಗೆ ತಲೆಯಲ್ಲಿ ಆಯ್ತು ಗುರುಜಿ. ತಲೆಯಿಂದ ಮೇಲಿಂದ ಕೆಳಗ್ ಫುಲ್ ಆಗೋಯ್ತು. ಫುಲ್ಲು ಇಂಗ್ಲಿಷ್ ಅವ್ರು ಇರ್ತಾರಲ್ಲ ಆ ತರ ಇದ್ದೆ ಗುರುಜಿ ನಾನು. ಓಕೆ. ಬಾಡಿ, ತಲೆ, ಮುಖ, ಕೂದ್ಲೆಲ್ಲ ಫುಲ್ ವೈಟ್ ಆಗಿ ನನ್ನ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ರು ನಮ್ಮ ಮನೆಯಲ್ಲಿ. ಓಕೆ. ಯಾರು ಬಂದ್ರು ನನ್ನ ರಿಜೆಕ್ಟ್ ಮಾಡ್ತಿದ್ರು. ನಮ್ಮ ಮನೇಲಿ ನಮ್ಮ ಅಕ್ಕ ಬೇರೆ ತೀರ್ಕೊಂಡಿದ್ರಲ್ವಾ, ಹಂಗಾಗಿ ರಿಲೇಷನ್ಗೆ ಕೊಡೋಣ ಅಂತ ಎಲ್ಲ ಇದ್ ಮಾಡ್ಕೊಂತಿದ್ರು. ನನ್ನನ್ನ ಒಂದ್ ಹುಡ್ಗ ಇಷ್ಟ ಪಡ್ತಿದ್ದ ಗುರುಜಿ ನಮ್ಮೂರಲ್ಲಿ. ಅಂದ್ರೆ ಇದೆಲ್ಲದ್ರ ನಡುವೆ? ಹಾ ಗುರುಜಿ, ನಾನ್ ಡಿಗ್ರಿ ಓದ್ಬೇಕಾದ್ರೆ ಇಷ್ಟ ಪಡ್ತಿದ್ರು, ಬಟ್ ನಾನ್ ಇಷ್ಟ ಪಟ್ಟಿರ್ಲಿಲ್ಲ ಅವರಿಗೆ. ಬಟ್ ಈ ಬಿಳಿ ಮಚ್ಚೆ ಅಥವಾ ಬಿಳಿ ಕಲೆ ಇದ್ದಾಗಲೂ ಅವ್ರು ನಿಮ್ಮನ್ನ ಇಷ್ಟಪಟ್ಟಿದ್ರು? ಇಷ್ಟ ಪಡ್ತಿದ್ರು ಗುರುಜಿ. ಓಕೆ. ಅವ್ರು ಬೇರೆ ಕೆಸ್ಟ್, ನಾವು ಬೇರೆ ಕೆಸ್ಟ್. ಹಂಗಾಗಿ ನಾನ್ ಡಿಗ್ರಿ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟೆ. ಆ ಟೈಮಲ್ಲಿ ಮತ್ತೆ ಓಡೋಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣರೆಲ್ಲ ಸೇರ್ಕೊಂಡ್ಬಿಟ್ಟು, ನಮ್ಮಮ್ಮ ಇದ್ರಲ್ಲ ಗುರುಜಿ, ಅವ್ರ ಚಿಕ್ಕಪ್ಪನ ಮಗ, ಅಂದ್ರೆ ಮಾವ ಆಗ್ಬೇಕು ಗುರುಜಿ ನನ್ಗ ಅವರು. ಅಂದ್ರೆ ನಿಮ್ ಪ್ರೀತಿ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಒಂದೇ ಊರ ಇತ್ತಲ್ಲ ಗುರುಜಿ. ನಮ್ಮ ಅಣ್ಣ, ಎರಡನೇ ಅಣ್ಣನ ಫ್ರೆಂಡೇ ಅವರು. ಓಹೋ, ಅಣ್ಣನ ಕಡೆಯಿಂದ ಪರಿಚಯನಾ? ಗುರುಜಿ, ಅಂದ್ರೆ ನಾನ್ ಮಾತಾಡಿಸ್ತಿರ್ಲಿಲ್ಲ ಗುರುಜಿ, ಅವ್ರು ಮಾತ್ರ ಬರೋರು, ಮನೆ ಹತ್ರ ನೋಡೋರು. ನಮ್ಮ ಅಪ್ಪಾಜಿನ ಅಪ್ಪ, ಮಾಮ ಅಂತ ಕರೆದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಿದ್ರು ಗುರುಜಿ, ಅಷ್ಟೇ. ಓ, ಬಟ್ ಮೊದಲು ಅವರನ್ನು ಇಷ್ಟಪಡ್ತಿದ್ರು ನಿಮ್ಮ ಮನೆಯವರು? ಗುರುಜಿ, ಇಷ್ಟ ಪಡ್ತಿದ್ರು. ಬಟ್ ಈ ವಿಚಾರ ಗೊತ್ತಾದ ಮೇಲೆ ದೂರ ಇಟ್ಟು? ಇಲ್ಲ ಗುರುಜಿ, ನಮ್ ಎರಡನೇ ಅಣ್ಣಂಗೆ ಇಷ್ಟ ಇತ್ತು ಸ್ವಲ್ಪ, ಒಳ್ಳೆ ಹುಡುಗ ಅಂತ. ಬಟ್ ಆದ್ರೆ ನಾವು ಬೆಂಗಳೂರಿಗೆ ಬಂದ್ಮೇಲೆ ಅದು ಫುಲ್ ಚೇಂಜ್ ಆಯ್ತು. ಚೇಂಜ್ ಆಯ್ತು. ಮತ್ತೆ ನಾನ್ ಬೆಂಗಳೂರಿಗೆ ಬಂದ್ಬಿಟ್ಟೆ. ಅದಾದ್ಮೇಲೆ ಇವರೆಲ್ಲ ಇಲ್ಲ ಓಡೋಗ್ತಾಳೆ ಬೇರೆ ಕೆಸ್ಟ್ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅಲ್ಲಿ ಮದ್ವೆ ಫಿಕ್ಸ್ ಮಾಡ್ಬಿಟ್ರು ಗುರುಜಿ ನನ್ಗೆ. ನನ್ಗೆ ಗೊತ್ತಿರ್ಲಿಲ್ಲ ನನ್ ಮದ್ವೆ ಅಂತ ಗೊತ್ತಿರ್ಲಿಲ್ಲ ಗುರುಜಿ. ನಮ್ ತಾಯಿ ಇದಾರಲ್ಲ, ಅವ್ರ ಚಿಕ್ಕಪ್ಪನ ಮಗ ನನಗ್ ಮಾವ ಆಗ್ಬೇಕು. ಅವ್ರಿಗೆ ಪಿಡ್ಸ್ ಬರ್ತಿತ್ತಂತೆ ಗುರುಜಿ, ನನಗ್ ಗೊತ್ತಿರ್ಲಿಲ್ಲ. ಅವ್ರಿಗೆ ಪಿಡ್ಸ್ ಬರ್ತಿತ್ತಂತೆ, ನನಗ್ ಗೊತ್ತೇ ಇಲ್ಲ. ಬೆಂಗಳೂರಿಂದ ಕರ್ಕೊಂಡ್ ಹೋಗಿದಾರೆ, ಬೆಳಗ್ಗೆನೆ ಮದ್ವೆ. ಯಾರಿಗ್ ಪಿಡ್ಸ್ ಬರ್ತಿದ್ದು? ಅಂದ್ರೆ ನಿಮಗೆ ಮದ್ವೆ ಮಾಡಬೇಕು ಅಂದ್ಕೊಂಡಿದ್ದ ಆ ಹುಡುಗ? ಅವ್ರಿಗೆ ಗುರುಜಿ. ಎಕ್ಸಾಕ್ಟ್ಲಿ. ಅವ್ರು ಯಾವ ಕಡೆಯಿಂದ ಸಂಬಂಧ? ಅಮ್ಮ ಅವ್ರ ಚಿಕ್ಕಪ್ಪನ ಮಗ. ಓಕೆ. ಪಿಡ್ಸ್ ಬರೋದು ಇವ್ರಿಗೆಲ್ಲ ಗೊತ್ತಿತ್ತ? ಇಲ್ಲ ಗುರುಜಿ, ಯಾರಿಗೂ ಗೊತ್ತಿರ್ಲಿಲ್ಲ. ಮಾವ ಅಂದ್ರೆ ನಮ್ಮ ಅಮ್ಮನ ತಮ್ಮ ಅವರೇ ಫಿಕ್ಸ್ ಮಾಡಿರೋದು ಗುರುಜಿ. ಓಕೆ. ಅವ್ರ ಸೋದರ ಮಾವನೇ ಫಿಕ್ಸ್ ಮಾಡಿರೋದು. ನಾವು ಒಳ್ಳೆಯವರು ಅಂತ ನಮ್ಮ ಮನೇಲೆಲ್ಲ ಫಿಕ್ಸ್ ಮಾಡಿದ್ರು. ಇವತ್ ನೈಟ್ ಬೆಂಗಳೂರಿಂದ ಕರ್ಕೊಂಡು ಹೋಗಿದ್ದಾರೆ, ಮಾರನೇ ದಿನ ನನ್ ಮದ್ವೆ ಮಾಡ್ಬಿಟ್ರು ಗುರುಜಿ. ಎಲ್ಲಿ, ದೇವಸ್ಥಾನದಲ್ಲ? ಇಲ್ಲ ಗುರುಜಿ, ಅದೇ ಟೈಮಲ್ಲಿ ಫ್ರೀ ಮದ್ವೆ, ಸಾಮೂಹಿಕ ವಿವಾಹ ಅಂತ ಇರುತ್ತಲ್ಲ ಗುರುಜಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಇವ್ರು ನನಗೆ ಗೊತ್ತಿರ್ಲಿಲ್ಲ, ಮುಂಚೆನೆ ಎಲ್ಲ ಹೆಸರು ಬರ್ಸ್ಬಿಟ್ಟಿದ್ರು. ಅವ್ರ ಬಟ್ಟೆ, ಕಾಲುಂಗ್ರ, ತಾಳಿ ಎಲ್ಲ ಕೊಟ್ಬಿಟ್ಟಿದ್ರು ಗುರುಜಿ. ಎಲ್ಲ ಇಕ್ಕೊಂಡಿದ್ರು ಊರಲ್ಲಿ. ಇಲ್ಲಿಂದ ಕರ್ಕೊಂಡು ಹೋಗಿ ಬೆಳಗ್ಗೆನೆ ಮದ್ವೆ ಆಗೋಗ್ತು ನನ್ಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಗುರುಜಿ. ಮತ್ತೆ ಮನೆಗ್ ಬಂದು ಅಂದ್ರೆ ಆ ಸಮಯದಲ್ಲಿ ನೀವ್ ಅಂದ್ಕೊಂಡು ಹುಡುಗನ್ ಜೊತೆ ಮದುವೆ ಆಗ್ಲಿಲ್ಲ ಅಥವಾ ಅದು ಮುಂದುವರಿಲ್ಲ ಅನ್ನೋದ್ರ ಬಗ್ಗೆ ದುಃಖ ಇತ್ತ ನಿಮಗೆ ಆ ಸಮಯದಲ್ಲಿ? ಇಲ್ಲ ಗುರುಜಿ, ಅಷ್ಟೊಂದ್ ದುಃಖ ಅಂತೂ ಇರ್ಲಿಲ್ಲ. ಬಟ್ ನನಗ್ ಮದ್ವೆ ಅಂತ ಹೇಳಿಲ್ಲ ಅನ್ನೋದೊಂದ್ ಕೊರಗಿತ್ತು ನನಗೆ. ಅಂದ್ರೆ ನಿಮಗೆ ಆ ಕ್ಷಣದವರೆಗೂ ಹೇಳೇ ಇರ್ಲಿಲ್ವಾ? ಹೇಳಿರ್ಲಿಲ್ಲ ಗುರುಜಿ. ನಾನ್ ನೈಟ್ ಬೆಂಗಳೂರಿಂದ ಊರಿಗೆ ಹೋದ್ರು ನನಗ್ ಗೊತ್ತಿರ್ಲಿಲ್ಲ ಗುರುಜಿ. ಆಮೇಲೆ ನೈಟ್ ಊರಿಗೆ ಬಂದಾಗ ಯಾಕೆ ಇಷ್ಟೊಂದ್ ಜನ ಎಲ್ಲ ಬಂದಿದ್ದಾರೆ ಅಂತ ಕೇಳಿದಾಗ ಬೆಳಿಗ್ಗೆ ನಿನ್ ಮದ್ವೆ ಅಂತ ಹೇಳಿದ್ರು. ಒಂದ್ ಶಾಸ್ತ್ರ ಮಾಡಿಲ್ಲ, ಒಂದ್ ಅರಿಶಿನ ಹಚ್ಚಿಲ್ಲ, ಏನೇನು ಮಾಡಿರ್ಲಿಲ್ಲ ಗುರುಜಿ ನನ್ಗೆ. ಬಟ್ ಈ ಮಟ್ಟಿನ ನಿರ್ಧಾರ ಕಾರಣ ನೀವೆಲ್ಲ ಮಾಡ್ಕೊಂಡು ಒಂದ್ ಚಿಕ್ಕ ಎಡವಟ್ಟು? ಗುರುಜಿ, ಓಡೋಗ್ತಾಳೆ ಅನ್ನೋದೊಂದಿತ್ತು ಗುರುಜಿ. ಇಲ್ಲ ಗುರುಜಿ, ಅವ್ರು ಊರಲ್ಲಿದ್ರು, ನಾನ್ ಬೆಂಗಳೂರಲ್ಲಿ ನಮ್ಮ ಅಣ್ಣವ್ರ ಜೊತೆನೆ ಇದ್ದೆ ಗುರುಜಿ. ನನ್ನ ಕೈಯಲ್ಲಿ ಆ ಟೈಮಲ್ಲಿ ಒಂದು ಫೋನ್ ಕೂಡ ನಾನು ಯೂಸ್ ಮಾಡ್ತಿರ್ಲಿಲ್ಲ ಗುರುಜಿ. ಆ ಟೈಮಲ್ಲಿ 2014 ಗುರುಜಿ. ಆತರ ಬೆಳಿಗ್ಗೆ ಕರ್ಕೊಂಡೋಗಿ ಮದ್ವೆ ಮಾಡ್ಬಿಟ್ರು. ಮತ್ತೆ ಅದಾದ್ಮೇಲೆ ಕರ್ಕೊಬಂದು ಮಡ್ಲಕ್ಕಿ ಹಾಕ್ತಾ ಇದ್ರು ಗುರುಜಿ ನಮ್ಮೂರಲ್ಲಿ. ಇವತ್ ಸಂಜೆ ಅವ್ರೂರಿಗೆ ಮನೆ ತುಂಬಿಸೋದಕ್ಕೆ ಕಳಿಸ್ಬೇಕಿತ್ತು, ಆಗ್ತಾ ಇದ್ರು. ಆ ಟೈಮಲ್ಲಿ ಅವರಿಗೆ ಪಿಡ್ಸ್ ಬಂದ್ಬಿಡ್ತು. ಗುರುಜಿ, ಆ ಪಿಡ್ಸ್ ಬಂದಾಗ ನಮ್ ಎರಡನೇ ಅತ್ತಿಗೆ ನೋಡಿದ್ರು. ಅದನ್ನ ನೋಡ್ಬಿಟ್ಟು ಗಲಾಟೆ ಮಾಡ್ಬಿಟ್ರು ಎಲ್ಲ. ನಮ್ಮ ಅಪ್ಪ, ದೊಡ್ಡಪ್ಪ, ಅಣ್ಣ ಎಲ್ಲ ಗಲಾಟೆ ಮಾಡ್ಬಿಟ್ರು ಅವ್ರ ಮೇಲೆ.
ಹ್ಮ್ ಗಲಾಟೆ ಮಾಡ್ಬಿಟ್ಟು ಯಾಕೆ ಈ ತರ ಮೋಸ ಮಾಡಿದ್ರಿ, ನಾವಿರೋದ್ ಒಬ್ಬ ಮಗಳು, ಈ ತರ ಮುಂಚೆನೆ ಒಬ್ರು ತೀರೋಗಿದ್ದಾರೆ. ಅಂದ್ರೆ ತಾಳಿ ಎರಡ್ ಕಟ್ಟ ಆಗಿತ್ತು ಅಷ್ಟೊತ್ತಿಗಲ್ಲ. ಗುರುಜಿ. ಹ್ಮ್ ಹಂಗಾಗಿ ಜಗಳ ಆಡಿದ್ವಿ ಗುರುಜಿ. ಅವ್ರು ನಾವೆಲ್ಲ ಫುಲ್ ಜಗಳ ಆಡಿದ್ವಿ. ಹ್ಮ್ ಅವ್ರು ಮದ್ವೆ ಗಂಡನ್ನ ಕರ್ಕೊಂಡು ಅವ್ರ ಊರಿಗೆ ಹೋಗ್ಬಿಟ್ರು ಗುರುಜಿ. ಓ ಇಮ್ಮಿಡಿಯೇಟ್ಲಿ ಹೊರಟೋಗ್ಬಿಟ್ರು ಅವ್ರು. ಹ್ಮ್ ನಮ್ ಮನೇಲೆಲ್ಲ ಹತ್ಕೊಂಡು ಕೊರಗಿ ಮತ್ತೆ ಮಾರನೇ ದಿನ ಬೆಂಗಳೂರಿಗೆ ಬಂದ್ಬಿಟ್ವಿ ಗುರುಜಿ. ನಾವು ಹ್ಮ್ ಇರ್ಲಿಲ್ಲ ಅಲ್ಲಿ ಊರಲ್ಲಿ. ಬೆಂಗಳೂರಿಗೆ ಬಂದ್ಬಿಟ್ವಿ. ಆಮೇಲೆ ಒಂದ್ 20 ದಿವಸ 15 ದಿವಸ ಆಗಿತ್ತು ಅಷ್ಟೇ ಗುರುಜಿ. ಹ್ಮ್ ಅವ್ರು ತೀರ್ಕೊಂಡ್ರು ಗುರುಜಿ. ಓಹೋ ಆ ಹುಡುಗನ ಗುರುಜಿ. ಏನಾಗಿತ್ತು? ಆದ್ರೆ ಪಿಡಿಸ್ ಬರ್ತಿತ್ತಲ್ಲ ಗುರುಜಿ. ಓಕೆ, ಅಂದ್ರೆ ಅದು ಬಂದಾಗ ಒಂದಷ್ಟೇನು ಇಲ್ಲ ಸಂಗತಿಗಳು ಗುರುಜಿ, ನಡೆದಿದ್ರೆ. ಅದು ಅವರು ತುಂಬಾ ವರ್ಷಗಳಿಂದ ಬರ್ತಿತ್ತಂತೆ ಗುರುಜಿ. ಓಹೋ ನಮಗ್ ಗೊತ್ತಿರ್ಲಿಲ್ಲ ಗುರುಜಿ ಅದು. ಹ್ಮ್ ಒಂದ್ 20 ದಿವಸ ಆಗಿತ್ತು. ಅವ್ರು ತೀರ್ಕೊಂಡ್ಬಿಟ್ರು. ನಮ್ಗೆ ಹೇಳಿದ್ರು ಅವರು ತರ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ನೀವೇನ್ ಬರಕ್ ಹೋಗ್ಬೇಡಿ, ಹುಡುಗಿ ಜೀವನ ಹಾಳ್ ಮಾಡೋದ್ ನಮ್ಗೆ ಇಷ್ಟ ಇಲ್ಲ, ಬೇಡ ಅಂತ ಹೇಳಿದ್ರು ಗುರುಜಿ ಅವರು. ಅವರೇ? ಗುರುಜಿ. ಅವ್ರ ಅಮ್ಮ ಈಗ್ಲೂ ಇದಾರೆ. ಅವ್ರ 3 ಜನ ಗಂಡ್ಮಕ್ಳು, ಇವ್ರೇ ದೊಡ್ಡೋರು. ಹಾಗಂತ ಹೇಳಿದ್ರು ಗುರುಜಿ. ನನ್ನನ್ನು ಹೋಗ್ಲಿಲ್ಲ ನಾನು. ನಮ್ ತಂದೆಯವರು ಅವ್ರು ಹೋಗ್ಬಿಟ್ಟು ಬಂದ್ರು ಅಷ್ಟೇ ಗುರುಜಿ. ನಾನು ಹೋಗ್ಲಿಲ್ಲ ಅಷ್ಟೇ, ಮುಗೀತು ಗುರುಜಿ. ಅದಾದ್ಮೇಲೆ ಮತ್ತೆ ನನ್ ಪಾಡಿಗೆ ನಾನು ಬೆಂಗಳೂರಲ್ಲೇ ಇದ್ದೆ ಗುರುಜಿ. ಒಬ್ರು ಅಂದ್ರೆ ನಮ್ಮೂರಲ್ಲೇ ಒಬ್ರು ಪರಿಚಯ ಆದ್ರು ಗುರುಜಿ ನನ್ಗೆ. ನಿಮ್ಮೂರೇ ಅಲ್ಲಿವರೆಗೂ ಪರಿಚಯ ಇರ್ಲಿಲ್ವಾ? ಅಂದ್ರೆ ಆತರ ಭಾವನೆ ಇರ್ಲಿಲ್ಲ ಗುರುಜಿ ನನ್ಗೂ ಅವ್ರಿಗೂ. ನಾವು ಅವರು ಚಿಕ್ಕ ವಯಸ್ಸಿಂದ ಜೊತೆಲೆ ಆಡ್ಕೊಂಡ್ ಓದ್ಕೊಂಡ್ ಬೆಳೆದಿದ್ವಿ. ಬಟ್ ಆ ರೀತಿ ಭಾವನೆ ಇರ್ಲಿಲ್ಲ ನನ್ಗೆ. ಅಷ್ಟೊತ್ತಿಗೆ ಊರಲ್ಲಿ ಇದ್ರಲ್ಲ, ಅವ್ರು ಇನ್ನೊಂದ್ ಮದ್ವೆ ಆಗ್ಬಿಟ್ರು ಗುರುಜಿ. ಓಕೆ, ನೀವು ಪ್ರೀತಿಸಿದವರು? ನಾನ್ ಪ್ರೀತಿಸಿಲ್ಲ ಗುರುಜಿ, ಸುಮ್ನೆ ಅಷ್ಟೇ ಗುರುಜಿ. ಅವ್ರು ನೋಡ್ತಿದ್ರು ಅಷ್ಟೇ. ಅದ್ ಹೆಂಗವ ಅದು? ನೀನ್ ಹೇಳ್ದೆ ತಾನೇ ಆರಂಭದಲ್ಲಿ. ಗುರುಜಿ. ಆಯ್ತು, ಅವ್ರಿಗೆ ಬೇರೆ ಮದುವೆ ಆಗಿತ್ತು. ಬೇರೆ ಮದ್ವೆ ಆಯ್ತು. ಮತ್ತೆ ಇಲ್ಲೊಬ್ರನ್ನ ಇಷ್ಟಪಟ್ಟೆ ಗುರುಜಿ. ಅವರು ಕೂಡ ನನ್ನನ್ನು ಇಷ್ಟಪಟ್ರು. ಅಂದ್ರೆ ಊರಲ್ಲೇ ಇದ್ದ, ಅದೆಲ್ಲ ಅವ್ರು ತೀರೋದ ಮೇಲೆ ಊರಲ್ಲೇ ಇದ್ದ, ಬೆಂಗಳೂರು ಕಡೆಗೆ ಬಂದಿದ್ದ? ಇಲ್ಲ ಗುರುಜಿ, ನಾನು ಬೆಂಗಳೂರಲ್ಲೇ ಇದ್ದೀನಿ ಗುರುಜಿ. ಅವತ್ತಿಂದ ನಾನು ಹೋಗೇ ಇಲ್ಲ ಗುರುಜಿ. ಓಕೆ, ಇವ್ರು ಪರಿಚಯ ಆಗಿದ್ದು ಬೆಂಗಳೂರಲ್ಲೇನಾ ಅಥವಾ ಅವ್ರ ಊರಲ್ಲಿ? ಇಲ್ಲ ಗುರುಜಿ, ಬೆಂಗಳೂರಲ್ಲೇ. ನಾವು ಒಂದೇ ಏರಿಯಾದಲ್ಲಿ ಇದ್ವಿ. ಒಂದೇ ಊರವ್ರು ಆಗಿರೋದ್ರಿಂದ ಪರಿಚಯ ಆದ್ರು ಗುರುಜಿ. ಒಂದೇ ಊರು, ಅಕ್ಕಪಕ್ಕದ ಮನೆಯವರು ಅಂತ ಪರಿಚಯ ಆಗಿದ್ದು ಗುರುಜಿ. ಅವ್ರು ಹೇಳ್ತಾ ಇದ್ರು, ನೀನೊಂದ್ ಮದ್ವೆ ಆಗ್ತೀನಿ, ನಿನ್ ಕಷ್ಟ ಎಲ್ಲ ಗೊತ್ತಿದೆ ನನ್ಗೆ, ಚೆನ್ನಾಗ್ ನೋಡ್ಕೊಂತೀನಿ ಅಂತ ಹೇಳಿದ್ರು ಗುರುಜಿ ನನ್ಗೆ. ಬಟ್ ಇಲ್ಲಿ ತಾಳಿ ಕಟ್ಟಿದ ಹುಡುಗ ಸತ್ತೋಗಿದ್ದ, ಅದು ಆಲ್ಮೋಸ್ಟ್ ಊರಿಗೆಲ್ಲ ಗೊತ್ತಿತ್ತ? ಗುರುಜಿ, ಎಲ್ಲಾರ್ಗು ಗೊತ್ತಿತ್ತು ಗುರುಜಿ. ಎಲ್ಲಾರ್ಗು ಗೊತ್ತಿತ್ತು. ಈ ತರ ಹುಡುಗನಿಗೂ ಗೊತ್ತಿತ್ತು? ಗುರುಜಿ, ಎಲ್ಲ ಗೊತ್ತಿತ್ತು. ನನಗ್ ಮದ್ವೆ ಆಗಿದ್ದು, ನಮ್ ಮದ್ವೆ ಆಗಿರೋ ಹುಡುಗ ಈ ತರ 20 ದಿವಸಕ್ಕೆ ತೀರ್ಕೊಂಡಿದ್ದು ಎಲ್ಲ ಗೊತ್ತಿತ್ತು ಗುರುಜಿ ಇವ್ರಿಗೆ. ಸೊ ಅವರೇ ಹೇಳಿದ್ರು, ಆಯ್ತು ನನಗೆಲ್ಲ ಗೊತ್ತು, ಬಟ್ ನಾನು ಮದ್ವೆ ಆಗಬಲ್ಲೆ ಅಂತ. ಗುರುಜಿ, ಮದ್ವೆ ಆಗ್ತೀನಿ, ಚೆನ್ನಾಗ್ ನೋಡ್ಕೊಂತೀನಿ ಅಂತ ಹೇಳಿದ್ರು ಗುರುಜಿ. ನಾನು ಅದಕ್ಕೆ ಒಪ್ಕೊಂಡೆ ಗುರುಜಿ. ಚೆನ್ನಾಗ್ ನೋಡ್ಕೊಂತಾರೆ ಇವ್ರು, ಎಲ್ಲ ಗೊತ್ತಿರೋರೆ, ಒಂದೇ ಊರಲ್ವಾ, ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ನೋಡ್ತಾರೆ, ಮಾತಾಡಿಸ್ತಾರೆ ಅಂತ ನಾನು ಒಪ್ಕೊಂಡೆ ಗುರುಜಿ ಅವ್ರ ಮಾತಿಗೆ. ಒಂದು ಚೆನ್ನಾಗಿದ್ವಿ ಗುರುಜಿ. ನಾನು ನಮ್ಮ ಅಣ್ಣ ಅತ್ತಿಗೆ 3 ಜನ ಇದ್ವಿ ಮನೆಯಲ್ಲಿ. ಅವ್ರು ಸಪ್ರೇಟ್ ಆಗಿದ್ರು ಗುರುಜಿ. ಚೆನ್ನಾಗ್ ನೋಡ್ಕೊಂತಿದ್ರು, ಮಾತಾಡ್ತಿದ್ರು ಗುರುಜಿ. ಅವ್ರ ಮನೆಯಲ್ಲಿ ನನ್ನನ್ನು ಮಾಡ್ಕೊಳೋದ್ ಇಷ್ಟ ಇರ್ಲಿಲ್ಲ ಗುರುಜಿ. ಹಂಗಾಗ್ಬಿಟ್ಟು ಅವ್ರಮ್ಮ ಯಾವಾಗ್ಲೂ ಕರ್ಸ್ಕೊಳ್ಳೋದು ಊರಿಗೆ. ಅವ್ರು ಹೋಗಿ ಬಂದು ಅದೇನ್ ಮಾಡ್ಕೊಂಡ್ರು ಗೊತ್ತಿಲ್ಲ ಗುರುಜಿ. ಅವ್ರ ಲಕ್ಷ್ಮಿ ಅಂತ ನನ್ ಫ್ರೆಂಡೇ ಗುರುಜಿ. ನಾನು ಅವಳಿಬ್ರು 1ನೇ ಕ್ಲಾಸಿಂದ ಓದಿದ್ವಿ ಗುರುಜಿ. ಇಡೀ ಊರಿಗೆ ಗೊತ್ತಿತ್ತು ನಾವಿಬ್ರು ಮದ್ವೆ ಆಗ್ತಾರೆ ಇವ್ರಿಬ್ರು ಅಂತ ಹೇಳ್ತಿದ್ವಿ ಗುರುಜಿ ಊರಲ್ಲೆಲ್ಲ. ಅಂತವಳು ನನ್ ಫ್ರೆಂಡೆಯ ಇವನಿಗೆ ಊರಲ್ಲಿ ಅವ್ರ ಅಮ್ಮ ಅವರೆಲ್ಲ ಸೇರ್ಕೊಂಡು ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಬಿಟ್ಟಿದ್ದಾರೆ ಗುರುಜಿ. ಆ ಫ್ರೆಂಡು ನಿಮ್ಮೂರವ್ರೇನಾ? ಗುರುಜಿ, ನಮ್ಮೂರವ್ರೆ. ಇದೇನ್ ನೀವ್ ಯಾರು ನಿಮ್ಮೂರ್ ಬಿಟ್ಟು ಆಚೆ ಓದಿಲ್ಲ? ಗುರುಜಿ. ಓಕೆ, ಈ ಹುಡುಗನ್ ಜೊತೆ ನಿನ್ನ ಸ್ನೇಹಿತೆ, ಬಾಲ್ಯ ಸ್ನೇಹಿತೆ ಜೊತೆನೆ ಈ ಹುಡುಗನ್ ಮದ್ವೆ ಆಗ್ಬಿಟ್ಟಿದೆ? ಗುರುಜಿ, ಮದ್ವೆ ಆಗ್ತೀನಿ. ಅಂದ್ರೆ ಈತನು ಒಪ್ಪಿಗೆ ಇದ್ದಾಗಿದೆಯಾ ನಿಮ್ಮ ಅಂದಾಜು ಪ್ರಕಾರ? ನನ್ನ ಅಂದಾಜ್ ಪ್ರಕಾರ ಒಪ್ಪಿಗೆ ಕೊಟ್ಟಿರ್ತಾರೆ ಗುರುಜಿ. ಇವಾಗ ಒಪ್ಪಿಗೆ ಕೊಡದಿದ್ ಯಾರು ಬಲವಂತದಿಂದ ತಾಳಿ ಕಟ್ಟಲ್ಲ ಗುರುಜಿ. ಓಕೆ, ನಿನ್ನ ಬಗ್ಗೆ ಪ್ರೀತಿಸಿ ಅಥವಾ ಅಂತ
ಪ್ರೇಮ, ಕಾಳಜಿ, ಅನುಕಂಪ ಎಲ್ಲ ಇದ್ದಿದ್ದು ಬದಲಾಗ್ಲಿಕ್ಕೆ ಒಂದು ನೀನು ಬೇಸರ ಆದೋ ಇಲ್ಲ ಅಮ್ಮನ ಒತ್ತಡವೋ? ಅಮ್ಮನ ಒತ್ತಡ ಅಂತ ಹೇಳ್ತಿದ್ರು ಗುರುಜಿ. ಓಕೆ, ನನಗ್ ಆಯ್ತು, ಮುಂದುವರ್ಸವ. ನನಗ್ ಗೊತ್ತೇ ಇರ್ಲಿಲ್ಲ ಗುರುಜಿ. ಅವ್ರ ಮದ್ವೆ ಆಗಿದ್ದಾರೆ, ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ನನ್ಗೆ ಏನೇನೋ ಗೊತ್ತಿರ್ಲಿಲ್ಲ ಗುರುಜಿ. ನಾನ್ ಬೆಂಗಳೂರಲ್ಲೇ ಇದ್ದೆ. ಊರಲ್ಲಾಗಿದ್ದು ಊರಲ್ಲಿರೋ ದೇವಸ್ಥಾನದಲ್ಲಿ ಆಗಿರೋದಾ? ಆ ಗುರುಜಿ, ಊರಲ್ಲಾಗಿರೋ ಊರಲ್ಲವ್ರು ಒಬ್ರು ದೇವಸ್ಥಾನದಲ್ಲಿ. ಹೇಳಿಲ್ವಾ? ಇಲ್ಲ ಗುರುಜಿ, ಯಾರ್ಯಾರು ಹೇಳಿದಿಲ್ಲ ಗುರುಜಿ ನನ್ಗೆ. ಹ್ಮ್ ಅವ್ರ ಹಸ್ಬೆಂಡ್ ತೀರ್ಕೊಂಡ್ರಲ್ಲ ಗುರುಜಿ, ಹ್ಮ್ ಅವಾಗ ನಾನ್ ಸ್ವಲ್ಪ ಊರಿಗೆ ಹೋಗೋದ್ ಕಡಿಮೆ ಮಾಡ್ಬಿಟ್ಟಿದೆ ಗುರುಜಿ. 1 ವರ್ಷ ಹೋಗಿರ್ಲಿಲ್ಲ ಗುರುಜಿ. ಆ ಗ್ಯಾಪ್ ಅಲ್ಲಿ ಇವ್ರು ಮದ್ವೆ ಆಗ್ಬಿಟ್ಟಿದ್ರು ಗುರುಜಿ. ಓಕೆ. ಪ್ರೆಗ್ನೆಂಟ್ ಕೂಡ ಆಗಿದ್ರು. ನನ್ ಫ್ರೆಂಡ್ ಅದೇ ಲಕ್ಷ್ಮಿ ಅಂತ ಗುರುಜಿ, ಅವ್ರ ನನಗ್ ಗೊತ್ತಾಯ್ತು. ನಾನ್ ತುಂಬಾ ಕೇಳ್ಕೊಂಡೆ, ಯಾಕೆ ಈ ತರ ಮಾಡ್ದೆ, ಯಾಕೆ ಮೋಸ ಮಾಡ್ದೆ ನನ್ಗೆ ಅಂತ ತುಂಬಾ ಕೇಳ್ಕೊಂಡೆ ಗುರುಜಿ ಇವ್ರಿಗೆ. ಇವ್ರು ಇಲ್ಲ, ಹಂಗೆ ಹಿಂಗೆ ಚೆನ್ನಾಗ್ ನೋಡ್ಕೊಂತೀನಿ, ನಮ್ಮಮ್ಮ ತುಂಬಾ ಪ್ರೆಸರ್ ಮಾಡ್ಬಿಟ್ರು ಅಂತ ಹೇಳಿದ್ರು ಗುರುಜಿ ನನ್ಗೆ. ಅವ್ರಮ್ಮ ಏನೋ ಮಾಡಿಸ್ಬಿಟ್ಟಿದ್ರು ಆ ಟೈಮಲ್ಲಿ, ಅದಕ್ಕೆ ನಾನು ಒಪ್ಕೊಂಡೆ ಅಂತ ಹೇಳಿದ್ರು ಗುರುಜಿ. ಚೆನ್ನಾಗಿ ನೋಡ್ಕೊಳ್ತೀನಿ, ನಿಂದಿದ್ ಮದುವೆ ಆಗಿರೋ ಹುಡುಗಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಲ್ಲ ನಿಮ್ಮನ್ನ? ನನ್ನನ್ನ ಗುರುಜಿ. ಅಂದ್ರೆ ಇದು ಮತ್ತೆ ಅಲ್ಲೇ ಬೇರೆ ವಿಚಾರಕ್ಕೆ ತಿರ್ಕೊಳ್ತು? ಆ ಗುರುಜಿ. ಓಕೆ, ನೀವು ಒಪ್ಕೊಂಡ್ರ? ಆ ಗುರುಜಿ, ನಾನು ಒಪ್ಕೊಂಡೆ ಗುರುಜಿ. ಓಕೆ, ಅದು ಗೊತ್ತಾದ ತಕ್ಷಣ ನೀವು ಕೇಳಿದ್ರಿ, ಅದಾದಮೇಲೆ ಅವ್ರು ಏನೋ ಒಂದು ಕಾರಣ ಕೊಟ್ಟರು, ಅಂದರೆ ಅಮ್ಮ ಅಥವಾ ಏನೋ ಮಾಡಿಸ್ಬಿಟ್ರು ಅಂತ ಇಂಥದ್ದೇನೋ ಕಾರಣ ಕೊಟ್ಟರು. ಬಟ್ ಆ ನಡುವೆ ಓಕೆ ನಿನ್ನನ್ನು ಕೂಡ ನಾನು ಈ ಕಡೆ ನಿನ್ನ ಜೊತೆನೂ ಇರ್ತಾ ಹೋಗ್ತೀನಿ ಅಂತ ಹೇಳಿದ್ರು. ಆ ಗುರುಜಿ ಹೇಳಿದ್ರು ಗುರುಜಿ. ಬಟ್ ಇಲ್ಲಿ ಈ ನಡುವೆ ಮನೆಯವರು ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತ ಪ್ರಯತ್ನ ಮಾಡಲಿಲ್ವಾ, ಅಥವಾ ಈ ಹುಡುಗನ ಜೊತೆನೇ ಮಾಡೋದು ಅಂತ ಮಾತು ಕೊಟ್ಟಿದ್ರು ನಿಮಗೆ? ಇಲ್ಲ ಗುರುಜಿ, ಇಲ್ಲ ಗುರುಜಿ, ನಮ್ಮ ಮನೇಲಿ ಏನು ಅಂತ ಪ್ರಯತ್ನನೂ ಮಾಡಿಲ್ಲ. ನಿನ್ನ ಇಷ್ಟ, ಏನಾದ್ರೂ ಮಾಡ್ಕೋ, ಈ ವೈಟ್ ಇರೋದಕ್ಕೆ ಯಾರು ಮುಂದೆ ಬರಲ್ಲ ನಾವು ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು ಗುರುಜಿ. ಅವರು ಡೈರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ, ಬಟ್ ಮನೆಯಲ್ಲಿ ಇಂಡೈರೆಕ್ಟ್ ಆಗಿ ಆತರ ಬಿಹೇವಿಯರ್ ಇತ್ತು ಗುರುಜಿ. ಓಕೆ, ನೀವು ಇಲ್ಲಿ ಪ್ರೀತಿ ಅಥವಾ ಈತನ ಜೊತೆ ಅಂತದ್ದೊಂದು ಸಂಪರ್ಕದಲ್ಲಿರೋದು ಅವ್ರಿಗೆ ಗೊತ್ತಿತ್ತಾ ನಿಮ್ಮ ಮನೆಯವ್ರಿಗೆ? ಗೊತ್ತಿತ್ತು ಗುರುಜಿ. ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ, ಅವ್ರ ರಿಲೇಷನ್ ನಮ್ ರಿಲೇಷನ್ ಎಲ್ಲಾರ್ಗು ಗೊತ್ತಿತ್ತು ಗುರುಜಿ. ಓಕೆ, ಈತನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಆದ್ಮೇಲೆ ಏನ್ ಹೇಳಿದ್ರು ನಿಮ್ಮ ಮನೆಯವರು? ನಮ್ಮ ಮನೆಯವರು ನಿನ್ನ ಇಷ್ಟ, ಮುಂದುವರ್ಸೋದಾದ್ರೆ ಮುಂದುವರ್ಸು, ಇಲ್ಲ ಇಲ್ಲ ಅಂದ್ರೆ ಬಿಡೋದಾದ್ರೆ ಬಿಟ್ಬಿಡು ಅಂತ ಹೇಳಿದ್ರು ಗುರುಜಿ. ಆಯ್ತು, ನಿಮ್ಮ ಮನೆಯವರ ಅಭಿಪ್ರಾಯ ಆಯ್ತು. ಬಟ್ ಈಗ ಈತನ ವಿಚಾರಕ್ಕೆ ಬರೋದಾದ್ರೆ ಈತ ಹೇಳಿದ್ರು ನಾನು ನಿನ್ನ ಜೊತೆನೂ ಇದ್ಕೊಂಡು ಹೋಗ್ತೀನಿ ಅಂತ. ಆ ಗುರುಜಿ. ಮುಂದುವರ್ಸವ. ಅವಳು ನನ್ನ ಫ್ರೆಂಡ್ ಕೂಡ, ಅವಳು ಕೂಡ ಆ ಟೈಮಲ್ಲಿ ಡೆಲಿವರಿ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದ್ರು ಗುರುಜಿ. ಅವರು ಬಂದಾಗ ಅವಳು ಕೂಡ ಹೇಳಿದ್ಲು, ಇಲ್ಲ ಚೆನ್ನಾಗಿರೋಣ ನಾವು, ಏನೋ ತಪ್ಪಾಗಿ ಹೋಗಿದೆ, ನಿನ್ನೂ ಬಿಟ್ಕೊಡಲ್ಲ, ಚೆನ್ನಾಗಿರೋಣ ಅಂತ ಹೇಳಿದ್ಲು ಗುರುಜಿ ಅವಳು. ಅಂದ್ರೆ ಯಾರು ನಿಮ್ಮ ಬಾಲ್ಯ ಸ್ನೇಹಿತೆ ಮತ್ತೆ ಈತನ ಹೆಂಡತಿನೇ ಹೇಳಿದ್ರು, ಇಬ್ರು ಅನುಸರಿಸ್ಕೊಂಡು ಹೋಗೋಣ ಅಂತ? ಆ ಗುರುಜಿ ಹೇಳಿದ್ರು ಗುರುಜಿ. ಓಕೆ. ಮತ್ತೆ ನಾನ್ ಯಾವುದೇ ರೀತಿಯಾಗಿ ಅವ್ರ ಕಡೆ ಏನು ಇರ್ಲಿಲ್ಲ ಗುರುಜಿ. ನನ್ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ನಮ್ಮ ಅಣ್ಣ ಅತ್ತಿಗೆ ಜೊತೆ ಮನೇಲೆ ಇರ್ತಿದ್ದೆ ಗುರುಜಿ ನಾನು. ಸುಮ್ನೆ ಅವರು ಫೋನ್ ಮಾಡೋರು, ಮಾತಾಡ್ಸೋರು, ಇದೇ ತರ ಇತ್ತು ಗುರುಜಿ. ಮತ್ತೆ ಅವರಿಗೆ 3 ಮಕ್ಳಾದ್ರು ಗುರುಜಿ. 2 ಗಂಡ್ ಮಕ್ಳು, 1 ಹೆಣ್ಮಗು ಆಯ್ತು ಗುರುಜಿ. ಅವ್ರು ಯಾವಾಗಾದ್ರೂ ಒಂದ್ಸಲಿ ಬರೋರು ಹೋಗೋರು ಅಷ್ಟೇ ಗುರುಜಿ, ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ನಾನು ಅಂದ್ರೆ ತುಂಬಾ ನಂಬಿದೆ ಗುರುಜಿ ಅವರಿಗೆ. ಲಕ್ಷ ದುಡ್ಡೆಲ್ಲ ಕೊಟ್ಟೆ ಗುರುಜಿ ಅವರಿಗೆ. ಅಂದ್ರೆ ಇದೆಲ್ಲ ಆದ್ಮೇಲೂನಾ ಅಥವಾ ಮದುವೆ ಮುಂಚೆನಾ? ಇಲ್ಲ ಗುರುಜಿ, ಇದೆಲ್ಲ ಆದ್ಮೇಲೆನೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಯ್ತು ಗುರುಜಿ. ಏನಾಯ್ತು? ಅವ್ರ ತಂಗಿಗೆ ಇದು ಬ್ರೈನ್ ಟ್ಯೂಮರ್ ಬಂದಿತ್ತು ಗುರುಜಿ. ಆ ಟೈಮಲ್ಲಿ ಡೆಲಿವರಿ ಆಗ್ದೇನೆ ಕೋಮಾಗ ಹೋಗ್ಬಿಟ್ಟಿದ್ರು. ಆ ಟೈಮಲ್ಲಿ ನಂದೊಂದ್ ಸ್ವಲ್ಪ ಒಡವೆ ಮಾಡಿಸ್ಕೊಂಡಿದ್ದೆ ನಾನು. ಅದನ್ನೆಲ್ಲ 3.5 ಲಕ್ಷಕ್ಕೆ ಅಡ ಇಟ್ಬಿಟ್ಟು, ಮಣಪುರಂ ಅಲ್ಲಿ ಅಡ ಇಟ್ಬಿಟ್ಟು ಕೊಟ್ಬಿಟ್ಟೆ ಗುರುಜಿ. ಮತ್ತೆ ಬೈಕ್ ಬೇಕು ಅಂದ್ರೆ ಬೈಕ್ ಕೊಡಿಸ್ದೆ, ಒಂದ್ ಕಾರ್ ಬೇಕು ಅಂದ್ರೆ ಕಾರ್ ಕೂಡ ಕೊಡ್ಸಿದ್ದೆ ನಾನು. ಎಲ್ಲ ಮಾಡ್ದೆ ಗುರುಜಿ. ತುಂಬಾ ನಂಬಿದ್ದೆ ನಾನು. ಅವ್ರು ನೋಡ್ಕೊಳ್ಳಿ ಬಿಡ್ಲಿ, ಅವ್ರ ಮಕ್ಳು ಅವ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದೆ ನಾನು. ಎರಡನೇ ಪಾಪುಗೆ ಡೆಲಿವರಿಗೆ ಹೋದಾಗ ಇವ್ರು ಲಕ್ಷ್ಮಿ ಇದ್ರಲ್ಲ ಗುರುಜಿ, ಅವ್ರ ಅಕ್ಕನ ಮಗಳು ಗುರುಜಿ.
ಅವ್ರ ಅಕ್ಕನ್ ಮಗಳು ಒಬ್ಳಿದ್ಲು ಗುರುಜಿ, ಯಮುನಾ ಅಂತ. ಅವಳು ಹಾಸ್ಟೆಲ್ ಅಲ್ಲಿ ಇದ್ಲು ಮಧುಗಿರಿಯಲ್ಲಿ. ಹ್ಮ್ ಅಲ್ಲಿಂದ ಕರ್ಕ ಬಂದು ಇವ್ರು PG ಗ್ ಸೇರ್ಸಿದ್ರು ಇಲ್ಲೇ. ನನ್ ಮಗಳು ಅಂತ ಹೇಳ್ತಿದ್ರು ಗುರುಜಿ. ಹ್ಮ್ ನಾನು ಕೂಡ ಅದನ್ನೇ ನಂಬಿದ್ದೆ ಗುರುಜಿ. ಹ್ಮ್ ಅದಾದ್ಮೇಲೆ ನಮ್ಮೂರಲ್ಲೆಲ್ಲ ಹೇಳೋರು, ಇಲ್ಲ ಇಲ್ಲ ಅವ್ರಿಗೆ ಇಬ್ರಿಗೂ ಅಫೇರ್ ಇದೆ ಅಂತ ಹೇಳ್ತಿದ್ರು ಗುರುಜಿ. ಹ್ಮ್ ನಾನ್ ನಂಬ್ತಿರ್ಲಿಲ್ಲ, ಮಗ್ಳಾಗ್ಬೇಕಲ್ವಾ, ಹ್ಮ್ ಸ್ವಂತ ಹೆಂಡತಿ ಅಕ್ಕನ್ ಮಗಳು ಅಂದ್ರೆ ಅತ್ಗೆ ಮಗಳು, ಅತ್ಗೆ ಅಣ್ಣನ್ ಮಗಳು, ಆ ಮಗ್ಳಾಗ್ಬೇಕು, ಆತರ ಇಲ್ಲ ಅಂತ ಹೇಳ್ತಿದ್ದೆ ಗುರುಜಿ. ಹ್ಮ್ 2ನೇ ಮಗುಗೆ ಡೆಲಿವರಿಗೆ ಅಂತ ಊರಿಗೆ ಹೋಗಿದ್ಲು ಗುರುಜಿ ಹೆಂಡತಿ. ಹ್ಮ್ ಆ ಟೈಮಲ್ಲಿ ಅಫೇರ್ ಮಾಡ್ಕೊಂಡಿದ್ದಾರೆ ಗುರುಜಿ. ಅವಳು PG ಅಲ್ಲಿ ಬಿಟ್ಬಿಟ್ಟು ಇವ್ರ ಜೊತೆನೆ ಇದ್ಲು ಗುರುಜಿ ಮನೇಲಿ. ಈ ಈ ಹೆಂಡತಿ ಇರ್ಲಿಲ್ವಾ ಆ ಸಮಯದಲ್ಲಿ? ಡೆಲಿವರಿಗೆ ಹೋಗಿದ್ಲು ಗುರುಜಿ, ಊರಲ್ಲಿ ಇದ್ಲು ಗುರುಜಿ ಅವಳು. ಓಕೆ, ಬಟ್ ಇಲ್ಲಿ ಈ ಮುಂಚೆ ಯಾರು ಆ ಮದುವೆ ಆದ ಹೆಣ್ಮಗಳು ನಾವಿಬ್ರು ಅಂಚರಿಸ್ಕೊಂಡು ಹೋಗೋಣ ಅಥವಾ ನಿನ್ನನ್ನು ಏನು ಬಿಡಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ನೀವು ದೂರ ಇದ್ದು ಹಂಗೆ ಅಂಚರಿಸ್ಕೊಂಡು ಹೋಗ್ತಿದ್ರು, ಒಂದೇ ಮನೇಲಿ ಇದ್ದು ಅಂಚರಿಸ್ಕೊಂಡು ಹೋಗ್ತಿದ್ರು? ಇಲ್ಲ ಗುರುಜಿ, ನಾವ್ ಇವತ್ತಿನವರೆಗೂ ದೂರ ಬೇರೆ ಬೇರೆ ಮನೇಲೆ ಗುರುಜಿ ಇರೋದು ನಾವು. ಓಕೆ, ಆ ಮಟ್ಟಿಗೆ ಮುಂದುವರಿಯೋದು ಬೇಡ ಅಂತ ನೀವೇನು ಹೋಗ್ಲಿಲ್ಲ? ಇಲ್ಲ ಗುರುಜಿ, ನಾನ್ ಅವ್ರ ಮನೆಗೆ ಯಾವತ್ತೂ ಹೋಗಿಲ್ಲ, ಅವ್ರ ನಮ್ಮ ಮನೆಗೆ ಯಾವತ್ತೂ ಬಂದಿಲ್ಲ ಗುರುಜಿ. ಓಕೆ, ಆಯಿತು. ಇಲ್ಲಿ ಆ ಹೆಣ್ಮಗಳು ಬಾಣಂತನಕ್ಕೆ ಅಂತ ಹೋದಾಗ ಇಲ್ಲಿ ಇಂಥದ್ದೇನೋ ತಪ್ಪು, ಅದು ನಿಮ್ಗೆ ಹೆಂಗೆ ಗೊತ್ತು? ಗೊತ್ತಾಯ್ತು ಗುರುಜಿ. ಹೆಂಗೆ ಅಂತಂದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ಲು ಗುರುಜಿ. ಯಾರು? ಅದೇ ಅವ್ರ ಅಕ್ಕನ್ ಮಗಳು. ಅಯ್ಯೋ ದೇವ್ರು, ಈ ಹೆಣ್ಮಗಳು? ಆ ಗುರುಜಿ ಪ್ರೆಗ್ನೆಂಟ್ ಆಗಿದ್ಲು ಗುರುಜಿ. ಹಾಗಾದಾಗ ಮತ್ತೆ ಅದು ಅಬಾರ್ಷನ್ ಮಾಡಿಸಿದ್ರು ಗುರುಜಿ ಇವ್ರೆ. ಆ ಗುರುಜಿ ಹ್ಮ್ ಮಾಡಿಸ್ದಾಗ ಅದು ಅವಳು ಲಕ್ಷ್ಮಿಗೆ ಗೊತ್ತಾಗಿದೆ ಗುರುಜಿ. ಹ್ಮ್ ಅವಳಿಗೆ ಹೆಂಗ್ ಗೊತ್ತಾಯ್ತು ಅಂತಾನೆ ಗೊತ್ತಿಲ್ಲ ಗುರುಜಿ. ಗೊತ್ತಾದಾಗ ಫುಲ್ ಎಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟು ಜಗಳ ಮಾಡ್ಬಿಟ್ಟಿದ್ಲಂತೆ ಗುರುಜಿ. ಅವಳು ಅವಾಗ ನನಗೆ ಹೇಳಿದ್ಲು ಗುರುಜಿ, ಈ ತರ ಇದೆ ನೀನಾದ್ರೂ ಹೇಳು ಅಂತ ನನ್ಗೆ ಹೇಳಿದ್ಲು ಗುರುಜಿ. ಈ ತರ ಅಬಾರ್ಷನ್ ಎಲ್ಲ ಆಗೋಗಿದೆ ಅಂತ ಹೇಳಿ ಅವ್ರು ಜಗಳ ಮಾಡ್ಬಿಟ್ಟು ಅವ್ರ ತವ್ರ ಮನೆಗೆ ಹೋಗ್ಬಿಟ್ಲು ಗುರುಜಿ. ಅವಾಗ ಹೇಳಿದೆಲ್ಲ ಒಂದೇ ಮಾತು ಗುರುಜಿ, ನನ್ಗೆ ಆತರ ಇಲ್ಲ, ನನ್ ಮಕ್ಳಾಣೆ ನನ್ಗೆ ಆತರ ಇಲ್ಲ ಅಂತ ಹೇಳ್ತಿದ್ದ ಗುರುಜಿ ಇವನು. ಮತ್ತೆ ಅವಳಿಗೆ PG ಅಲ್ಲಿ ಇಡೋದ್ ಬೇಡ ಅಂತ ಹೇಳ್ಬಿಟ್ಟು ಒಂದ್ ಮನೆ ಮಾಡಿ ಅವ್ರ ಅಪ್ಪ ಅವ್ರಮ್ಮ ಅವ್ರು ಇಬ್ರು ಹೆಣ್ಮಕ್ಳು ಗುರುಜಿ. ಇವಳು ಇವಳ ತಂಗಿ ಅವ್ರ 4 ಜನಕ್ಕೂ ಮನೆ ಎಲ್ಲ ಮಾಡಿ ಇವ್ರೇ ಕರ್ಕೊಬಂದ್ ಇಟ್ರು ಗುರುಜಿ ಬೆಂಗಳೂರಲ್ಲಿ. ಹಂಗಾಗ್ಬಿಟ್ಟು ನಾವು ಸರಿ ಬಿಡು, ಮಗ್ಳ ಮೇಲೆ ಹೆಂಗ್ ಸಂಬಂಧ ಕಟ್ಟಿದ್ರೆ ಸಮಾಜ ಆದ್ರೂ ಒಪ್ಪುತ್ತಾ, ಸುಮ್ನೆ ಯಾಕೆ ಅಂತ ಸುಮ್ನೆ ಆಗ್ಬಿಟ್ಟು. ಅಬಾರ್ಷನ್ ಮಾಡಿಸಿದ್ರ ಬಗ್ಗೆ ನಿಮಗೆ ಖಾತ್ರಿ ಇತ್ತ ಅಥವಾ ಅದು ಕೂಡ ಒಂದು ಅಂದಾಜ? ಇಲ್ಲ ಗುರುಜಿ, ಖಾತ್ರಿ ಇತ್ತು ಗುರುಜಿ. ಮತ್ತೇನು ಸಂಬಂಧ ಕಟ್ಟೋದ್ರ ಬಗ್ಗೆ ಅನುಮಾನ ಯಾಕೆ ಬಂತು? ನಾವು ಮಕ್ಳ ಮೇಲೆಲ್ಲ ಆಣೆ ಪ್ರಮಾಣ ಮಾಡ್ತಿದ್ದ ಗುರುಜಿ ಇವನು. ಮತ್ತೆ ಅಬಾರ್ಷನ್ ಯಾಕ? ಅದು ಅವ್ರ ಆತ್ಮ ಸಾಕ್ಷಿಗೆ ಗೊತ್ತು ಗುರುಜಿ. ನಾವು ನಾವು ಜಗಳ ಮಾಡ್ದಾಗೆಲ್ಲ ಮಕ್ಳ ಮೇಲೆಲ್ಲ ಆಣೆ ಪ್ರಮಾಣ ಮಾಡ್ತಿದ್ದ ಗುರುಜಿ. ಇಲ್ಲ ಆತರ ಇಲ್ಲ, ಸುಮ್ನೆ ಅನುಮಾನ ಪಡ್ತೀರಾ ನೀವು ಅಂತ ಹೇಳ್ತಿದ್ದ ಗುರುಜಿ. ನಿಮ್ಮಿಬ್ರಿಗೂ? ಆ ಗುರುಜಿ. ಓಹೋ, ನಿಮ್ಮಿಬ್ರು ವಿಚಾರದಲ್ಲಿ ಓಕೆ, ಯಾಕಂದ್ರೆ ನೀವಿಬ್ರು ಈ ಮುಂಚೆನೆ ಮಾತಾಡ್ಕೊಂಡಿದ್ರಿ. ಆ ಗುರುಜಿ, ನಾವಿಬ್ರು ಚೆನ್ನಾಗಿದೀವಿ ಗುರುಜಿ, ಈಗ್ಲೂ ಚೆನ್ನಾಗಿದೀವಿ ಗುರುಜಿ. ಈಗ್ಲೂ ಹೇಳುವ. ಅದಾದ್ಮೇಲೆ ಗುರುಜಿ ಮತ್ತೆ ಅವ್ರು ಮನೆ ಮಾಡ್ಬಿಟ್ಟು ತಂದು ಇಟ್ಬಿಟ್ರು ಗುರುಜಿ ಇಲ್ಲೇ. ಅವ್ರ ಅಪ್ಪ ಅವ್ರ ಅಮ್ಮಂಗೆಲ್ಲ ಇಲ್ಲೇ ಜೊತೆಲಿ ಇಟ್ಬಿಟ್ರು. ಅವ್ರ ಅಪ್ಪ ಅವ್ರಮ್ಮ ಹೆಂಗೆ ಅಂದ್ರೆ ಡ್ರಿಂಕ್ಸ್ ಮಾಡ್ತಾರೆ ಗುರುಜಿ, ಇಬ್ರು ಕೂಡ ಡ್ರಿಂಕ್ಸ್ ಮಾಡ್ತಾರೆ. ಮಗಳಿಗೆ ಅವ್ರ ಅಪ್ಪ ಅವ್ರಮ್ಮನೆ ಸಪೋರ್ಟ್ ಗುರುಜಿ ಇವ್ರ ಕಡೆ. ಬಟ್ ಅವ್ರನ್ನ ಇಲ್ಲಿ ತಂದಿಟ್ಟಿರೋದು ನಿಮಗೆ ಇಷ್ಟ ಇರ್ಲಿಲ್ಲ ಅಥವಾ ನಿಮಗೆ ಗೊತ್ತಿರ್ಲಿಲ್ವಾ? ಇಲ್ಲ ಗುರುಜಿ, ನಮಗ್ ಗೊತ್ತಿರೋ ತರಾನೇ ಪಕ್ಕ ಬಿಲ್ಡಿಂಗ್ ಅಲ್ಲೇ ಮನೆ ಮಾಡಿ ಇಟ್ಬಿಟ್ರು ಗುರುಜಿ. ಓಕೆ, ಯಾಕೆ ಹಂಗ್ ಮಾಡಿದ್ರಿ ಅಥವಾ ಯಾಕೆ ತಂದಿಟ್ರಿ ಅಂತ ಕೇಳಿದಾಗ ಏನ್ ಕಾರಣ ಕೊಡೋರು? ಅವಳು PG ಅಲ್ಲಿ ಇರೋದ್ ಬೇಡ, ಇಲ್ಲೇ ಅವ್ರ ಅಪ್ಪ ಅವ್ರಮ್ಮನ ಜೊತೆ ಇರ್ಲಿ, ಅವ್ರ ಊರಲ್ಲಿ ಏನು ಕೆಲ್ಸ ಇಲ್ಲ, ಅದಕ್ಕೆ ಮನೆ ಮಾಡಿದೀನಿ ಅಂತ ಹೇಳಿದ್ರು ಗುರುಜಿ. ಆಯ್ತವ. ಅವ್ರ ಅಪ್ಪ ಅವ್ರಮ್ಮನ ಜೊತೆನೆ ಇದ್ರು ಗುರುಜಿ. ಅವ್ರ ಅಪ್ಪ ಅವ್ರಮ್ಮ ತುಂಬಾ ಡ್ರಿಂಕ್ಸ್ ಮಾಡ್ತಾರೆ. ಅವ್ರ ಮಗಳಿಗೆ ಇವ್ರೇ ಎಲ್ಲ ಸಪೋರ್ಟ್ ಮಾಡ್ತಾರೆ ಗುರುಜಿ. ಇವತ್ತಿಗೂ ಕೂಡ ಇವಂದು ATM ಆಗ್ಲಿ ಪ್ರತಿಯೊಂದು ಅವಳ ಹ್ಯಾಂಡ್ ಓವರ್ ಅಲ್ಲೇ ಇರೋದು ಗುರುಜಿ. ಯಾರ ಹ್ಯಾಂಡ್ ಓವರ್ ಅಲ್ಲಿ? ಅದೇ ಯಮುನಾ ಅಂತ ಹೇಳ್ತಾ. ಅಂದ್ರೆ ಆಕೆ ಯಾರು? ಅಷ್ಟು ಹುಡುಗಿ? ಆ ಹುಡುಗಿ ಗುರುಜಿ. ಬೆಳಗ್ಗೆ ಕೆಲ್ಸಕ್ಕೆ ಕರ್ಕೊಂಡ್ ಹೋಗೋದು ಬರೋದು ಎಲ್ಲ ಪ್ರತಿಯೊಂದು ಇವನೇ ಗುರುಜಿ. ಅವ್ನ ಹೆಂಡತಿ ಏನಾದ್ರು ಕೇಳಿದ್ರೆ ಅವಳಿಗೆ ಹೊಡಿತಾರೆ ಗುರುಜಿ. ನಿನ್ಗೂ ನಿನ್ ಮಕ್ಳಿಗೂ ಏನು ಕಡಿಮೆ ಮಾಡಿಲ್ಲ ನಾನು ಅಂತ ಹೇಳ್ತಾನೆ ಗುರುಜಿ. ಅವ್ರ ಮಕ್ಳು ನೋಡ್ಕೊಂಡ್ ಮನೇಲೆ ಇರ್ತಾಳೆ ಗುರುಜಿ ಅವಳು.
ನಾನ್ ಮತ್ತೆ ಇವನಿಗೆ ತುಂಬಾ ದುಡ್ಡೆಲ್ಲ, ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಗುರುಜಿ. ಮುಂಚೆ ಮಣಪುರಂ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ನಮ್ ತಾಯಿ ತೀರ್ಕೊಂಡಾಗ ಕೆಲ್ಸ ಬಿಟ್ಬಿಟ್ಟೆ ನಾನು. ಹ್ಮ್ ಮತ್ತೆ ನಮ್ ತಂದೆ ಕೂಡ ತೀರ್ಕೊಂಡ್ರು. ಈಗ ಅಪ್ಪ ಅಮ್ಮ ಯಾರು ಇಲ್ಲ. ಅದಾದ್ಮೇಲೆ ತಿರ್ಗಾ ಯಾರು ಇಲ್ಲ ಗುರುಜಿ. ಈಗ ಒಂಟಿಯಾಗಿದ್ದೀನಿ, 4 ಗೋಡೆ ಮಧ್ಯೆ. ಹ್ಮ್ ಹ್ಮ್ ನಿಮಗೆ ಅಣ್ಣ ತಮ್ಮ ಯಾರು ಇಲ್ವನವ? ಇದಾರೆ ಗುರುಜಿ. ಈಗ ಅಂದ್ರೆ ಈಗ ಅಣ್ಣ ತಮ್ಮನು ಅವ್ರು ದೂರ ಇದ್ದಾರಾ? ಇಲ್ಲ ಗುರುಜಿ, ಚಿಕ್ಕೋನ್ ನಮ್ ಜೊತೆನೆ ಇದ್ದಾನೆ, ದೊಡ್ಡವನ್ ಮಾತ್ರ ಊರಲ್ಲಿ ಇದ್ದಾನೆ ಗುರುಜಿ. ಈಗ ನೀವಿಬ್ಬರಿದ್ದೀರಿ ಇಬ್ರಿದ್ದೀನಿ. ಅಂದ್ರೆ ಅಂದ್ರೆ ಬಾಡಿಗೆ ಮನೆ ಜೊತೆಲಿ ಮಾಡ್ಕೊಂಡಿದ್ದೀರಾ? ಗುರುಜಿ, ಬಾಡಿಗೆ ಮನೆಯಲ್ಲೇ ಮಾಡ್ಕೊಂಡಿದೀವಿ. ಅವನು ಅವ್ರ ಅತ್ತೆ ಚಿಕ್ಕಣ್ಣ ಚಿಕ್ಕತ್ಗೆ ಇದಾರೆ ಗುರುಜಿ. ದೊಡ್ಡಣ್ಣ ಮಾತಾಡ್ಸಲ್ಲ ಗುರುಜಿ. 4 ವರ್ಷ ಆಯ್ತು. ಯಾಕೆ? ನನಗೊಂದು ಕಿಡ್ನಿ ಸ್ಟೋನ್ ಆಗಿತ್ತು ಗುರುಜಿ ಲಾಕ್ಡೌನ್ ಅಲ್ಲಿ. ಯಾರಿಗೆ? ನನಗೆ ಗುರುಜಿ. ಓಕೆ. ನಾನು 1 ಲಕ್ಷ ದುಡ್ಡು ಕೊಟ್ಟಿದ್ದೆ ಗುರುಜಿ ಅವರಿಗೆ, ನಮ್ಮ ಅಣ್ಣರಿಗೆ. ಲಾಕ್ಡೌನ್ ಆದ್ಮೇಲೆ ನನ್ನ ಹತ್ರ 1 ರೂಪಾಯಿ ಇರ್ಲಿಲ್ಲ. ಅದು 3rd ಸ್ಟೇಜ್ ಹೋಗ್ಬಿಟ್ಟಿತ್ತು ಗುರುಜಿ. ನಾನು ಉಳಿಯಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಆ ಟೈಮಲ್ಲಿ ನಾನು ದುಡ್ಡು ಕೂಡ ಕೇಳಿರ್ಲಿಲ್ಲ ಗುರುಜಿ ನಮ್ಮ ಅಣ್ಣನಿಗೆ. ನಾನು ಸಾಲ ಮಾಡ್ಕೊಂಡಿದ್ದೆ ಗುರುಜಿ. ಹಾಸ್ಪಿಟ್ಲಿಗೆ ಅಂತ ಸಾಲ ಮಾಡ್ಕೊಂಡು ತುಮಕೂರಲ್ಲಿ ಅಡ್ಮಿಟ್ ಆಗಿದ್ದೆ ಗುರುಜಿ. ಆ ಟೈಮಲ್ಲಿ ಬಂದು ಕೂಡ 1 ಫೋನ್ ಮಾಡಿರ್ಲಿಲ್ಲ, ಬಂದು ಕೂಡ ನೋಡಿಲ್ಲ ಗುರುಜಿ ನಮ್ಮಣ್ಣ. ನಾನು ಅವತ್ತೇ ಹೇಳ್ಬಿಟ್ಟೆ, ಬೇರೆಯವ್ರ ಕೈಲೆಲ್ಲ ಬೈಕೊಂಡಿದ್ದ ನಾನು, ನಮಗೇನ್ ಕೊಟ್ಟಿಲ್ಲ ನಾವ್ಯಾಕ್ ನೋಡೋಣ ಅಂತ. ಅವತ್ತಿಂದ ನಾನ್ ಮಾತಾಡ್ಸಲ್ಲ ಗುರುಜಿ ಅವ್ರು. ಬಟ್ ಅದಾದ್ಮೇಲೆ ಹುಷಾರಾದ್ರಿ? ಗುರುಜಿ, ನಾನು ಇವತ್ಗೂ ನಾನು ಅವ್ರನ್ನ ದುಡ್ಡು ಕೇಳಿಲ್ಲ. ನಾನು ಇವತ್ಗೂ ಅವ್ರ ಜೊತೆ ಮಾತಾಡಲ್ಲ ಗುರುಜಿ. ನಮ್ ತಂದೆಯವ್ರು 2022ರಲ್ಲಿ ತೀರ್ಕೊಂಡ್ರು. ಆ ಟೈಮಲ್ಲೂ ಕೂಡ ನಾನ್ ಮಾತಾಡ್ಸಿರ್ಲಿಲ್ಲ ಗುರುಜಿ. ಈಗ ಚಿಕ್ಕಣ್ಣ ಚಿಕ್ಕದ್ಗೆ ನಾನು ಅಷ್ಟೇ ಗುರುಜಿ. ಇವನು ಮೊನ್ನೆ ಏನ್ ಮಾಡಿದಾನೆ ಅಂದ್ರೆ ಗುರುಜಿ, ಇವನ್ ಜೊತೆ ನನ್ಗೆ ಅಫೇರ್ ಬಗ್ಗೆ ಗೊತ್ತಾಯ್ತಲ್ಲ ಗುರುಜಿ, ಅವಾಗಿಂದ ನಾನ್ ಮಾತಾಡೋದ್ ಬಿಟ್ಬಿಟ್ಟೆ ಗುರುಜಿ ಅವ್ರ ಜೊತೆ. ಬೇಡ, ನನ್ಗೆ ನನ್ ಮದ್ವೆನಾರು ಹಾಕ್ಬಿಡ್ತಿದ್ದೆ, ನನ್ ಲೈಫ್ ಹಾಳ್ ಮಾಡ್ಬಿಟ್ಟಲ್ಲ ನೀನು ಅಂತ ಜಗಳಾಡ್ಬಿಟ್ಟು ಬಿಟ್ಬಿಟ್ಟಿದೆ ಗುರುಜಿ. ನಂದು ಒಡವೆ ಅಡ ಇಕ್ಕಿದಲ್ಲ ಗುರುಜಿ 3.5 ಲಕ್ಷಕ್ಕೆ. ಅದ್ರಲ್ಲಿ ಒಂದ್ ಸ್ವಲ್ಪ ಒಡವೆ ಅವನ ಹೆಸರಲ್ಲಿ ಇಟ್ಟಿದೆ ಗುರುಜಿ. ಅದನ್ನ ತಗೊಂಡ್ ಹೋಗ್ಬಿಟ್ಟು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಚೀಟಿ ತಗೊಂಡ್ ಹೋಗ್ಬಿಟ್ಟು ಎಲ್ಲ ಮಾರ್ಕೊಂಡಿದ್ದಾನೆ ಗುರುಜಿ. ಗುರುಜಿ ಅಂದ್ರೆ ನಿಮ್ಮ ಒಪ್ಪಿಗೆ ಇಲ್ಲದೆ ಮಾರ್ಬೋದಾಗೆ? ಮಾರ್ಬಿಟ್ಟಿದ್ದೇನೆ ಗುರುಜಿ. ಅಂದ್ರೆ ಯಾರಿಗ್ ಮಾರಿದ್ದಾರೆ ಗೊತ್ತಿಲ್ಲ ಗುರುಜಿ. ಬಟ್ ಇರೋ ಒಡವೆ ಬಿಡಿಸ್ಕೊಂಬಂದ್ರ? ಇಲ್ಲ ಗುರುಜಿ, ಈಗ ನಾನ್ ಬಿಡಿಸಿದೀನಿ ಗುರುಜಿ. ಈಗ ನಿಮ್ಮ ಹತ್ರ ಮಾಡ್ಕೊಂಡಿದ್ದೀರಾ? ಗುರುಜಿ, ಇವಾಗ ನಾನು ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತಾ ಇದೀನಿ. ಈಗ್ಲೂ ಕೂಡ ಪೀಸ್ ವರ್ಕ್ ಮಾಡ್ತೀನಿ ಗುರುಜಿ. ಮಣಪುರಂ ಬಿಟ್ಬಿಟ್ರ? ಗುರುಜಿ, ನಮ್ ತಾಯಿ ತೀರ್ಕೊಂಡಾಗ ರಜಾ ಹಾಕಿದ್ದೆ, ಅವಾಗ ಬೇಡ ಅಂತ ಇದ್ ಮಾಡ್ಬಿಟ್ರು. ಮತ್ತೆ ಈಗ ಕರೀತಾರೆ ಗುರುಜಿ, ವೇಕೆನ್ಸಿ ಖಾಲಿ ಇರೋ ಕಡೆ ಹಾಕ್ತಿವಿ ದೂರ ಅಂತ ಹೇಳ್ತಾರೆ ಗುರುಜಿ. ದೂರ ಹೋಗಕ್ಕಾಗಲ್ಲ, ಈ ಕಡೆ ಅಣ್ಣ ಅತ್ತಿಗೆ ಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಹೋಗಲ್ಲ ಗುರುಜಿ. ಮನೇಲಿ ಬಟ್ಟೆ ಹೊಲಿತೀನಿ, ಹೊರಗಡೆ ಡೈಲಿ ಕೆಲ್ಸಕ್ಕೆ ಹೋಗ್ತೀನಿ ಗುರುಜಿ ಗಾರ್ಮೆಂಟ್ಸ್ಗೆ. ಅದು ಒಡವೆ ಎಲ್ಲ ಮಾರ್ಕೊಂಡ ಗುರುಜಿ. ಆಮೇಲೆ ಜಗಳ ಮಾಡಿದೆ ಗುರುಜಿ. ನಾನು ನಮ್ಮ ಅಣ್ಣ ಇಬ್ರು ಹೋಗಿ ಜಗಳ ಮಾಡಿದ್ವಿ ಗುರುಜಿ. ಈ ತರ ಎಲ್ಲ ಯಾಕೆ ಮಾಡಿದೆ ನೀನು, ಎಷ್ಟು ದುಡ್ಡು ಅಂತ ಕೊಟ್ಟಿದೀನಿ ನಾನ್ ನಿನ್ಗೆ, ಇವತ್ತು ನೀನು ಓಡ್ಸೋ ಬೈಕು ನಾನ್ ಕೊಡ್ಸಿರೋದು, ನೀನು ಮಾತಾಡೋ ಫೋನ್ ಸಮೇತ ನಾನ್ ಕೊಡ್ಸಿರೋದು ಅಂತ ತುಂಬಾ ಜಗಳ ಮಾಡಿದೆ ಗುರುಜಿ. ನಾನು ಇದ್ದಾಗ ಕೊಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ದ ಗುರುಜಿ. ಆ ದುಡ್ಡೆಲ್ಲ ತಗೊಂಡೋಗಿ ಅವಳಿಗೆ ಒಡವೆ ಮಾಡ್ಸಿದ್ದಾನೆ ಗುರುಜಿ. ಯಾರಿಗೆ? ಇನ್ನು ಮದ್ವೆ ಆಗಿಲ್ವರ ಗುರುಜಿ ಹುಡುಗಿಗೆ. ಮದ್ವೆ ಆಗಿದಾರ ಅವರು? ಇಲ್ಲ ಗುರುಜಿ, ಅವಳು ಮದ್ವೆನೇ ಆಗಲ್ಲ ಅಂತಾಳಂತೆ ಗುರುಜಿ. ಅಂದ್ರೆ ಇವ್ರನ್ನಾಗಲ್ಲ ಅಂತಲ್ಲ ಅಥವಾ ಮದುವೆನೇ ಯಾರನ್ನೂ ಆಗಲ್ಲ ಅಂತಲ್ಲ? ಯಾರನ್ನೂ ಆಗಲ್ಲ ಅಂತಾಳೆ ಗುರುಜಿ ಅವಳು. ಯಾರು ಆ ಹುಡುಗಿ? ಗುರುಜಿ ಆ ಹುಡುಗಿ. ಎಷ್ಟು ವಯಸ್ಸು ಆಕೆಗೆ? ಆಕೆಗೆ ಈಗಿನ 22 ಗುರುಜಿ. ಓದ್ತಾ ಇದಾರ ಅವ್ರಿನ್ನು? ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗ್ತಾಳೆ ಅವಳು. ಆಕೆನುವಾ? ಗುರುಜಿ. ಈ ಹೆಣ್ಮಗ್ಳ ಕತೆ ಏನಾಯ್ತು ಗುರುಜಿ? ಈಕೆ ನಿಮ್ಮ ಸ್ನೇಹಿತೆ ಕತೆ ಏನಾಯ್ತು ಅಂದೆ. ಅವಳು ಇದ್ದಾಳೆ ಗುರುಜಿ, ಅವಳಿಗೂ ಅಪ್ಪ ಅಮ್ಮ ಇಲ್ಲ ಗುರುಜಿ. ಅವದೇ ತಿನ್ಕೊಂಡಿದ್ದಾರೆ.
ಅವರು ತೀರ್ಕೊಂಡಿದ್ದಾರೆ ಗುರುಜಿ. ಹಂಗಾಗಿ ಅವಳು ಮಕ್ಳಿದಾವೆ ಗುರುಜಿ 3. ಈತನ ಕೈಲಿ ಪೆಟ್ಟು ತಿನ್ಕೊಂಡಿದ್ದಾರೆ. ಆ ಪೆಟ್ ತಿನ್ಕೊಂಡಿದಾರೆ. ಆದ್ರೆ ಕುಡ್ಯೋದು ಹೊಡಿಯೋದು ಏನಿಲ್ಲ ಗುರುಜಿ ಅವನು. ಸುಖ ಕಂಡ ಏಳು ಬಂದ್ರೆ ಅಂತ. ಹಾ ಗುರುಜಿ. ಮನೆಗೆ ಏನ್ ಬೇಕೋ ಅದ್ ತಂದೋಗ್ತಾನೆ, ಮಕ್ಳಿಗೆ ಏನ್ ಬೇಕೋ ಅದ್ ನೋಡ್ಕೊಂತಾನೆ ಗುರುಜಿ. ಸರಿ ತಿಂಗ್ಳಿಗೆ ಒಂದ್ ಆಯ್ತು, ಆಕೆ ಏನೋ ಹೆಂಡತಿ ಹೊಡಿತಾನೆ, ಕೇಳ್ತಾಳೆ, ನೀನೇನಾಗ್ಬೇಕವ ಆತನಿಗೆ? ಏನಾಗ್ಬೇಕು? ಆಯ್ತು, ನೀನು ಏನೋ ಕೊಟ್ಟಿದ್ದೀಯಾ, ಏನೋ ಕಳ್ಕೊಂಡಿದ್ದೀಯಾ, ಅಥವಾ ಹಣ ಕೊಟ್ಟೆ, ಅದು ಕೊಡಿಸ್ದೆ ಇದು ಕೊಡಿಸ್ದೆ, ಆಯಿತು, ಇದೆಲ್ಲದಕ್ಕೂ ನಾನು ಹಾರೈಸ್ತೀನಿ ಅಥವಾ ಅದಕ್ಕೇನೋ ಹೇಳ್ತೀನಿ. ನೀನೇನಾಗ್ಬೇಕು ನನಗೆ ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ, ದೇಹ ಕಂಟಿಕೊಂಡ ತನ್ನು ಅಥವಾ ಬಿಳಿ ಮಚ್ಚೆ ಸಮಸ್ಯೆ ಇದಾಗಿರಲಿಲ್ಲ, ಅಥವಾ ಅದು ಹೋಗ್ತಾ ಇದೆ. ಆದರೆ ಒಂದು ಹೆಣ್ಮಗಳಾಗಿ ಒಬ್ಬ ಪುರುಷನ ವಿಚಾರದಲ್ಲಿ ಆಯ್ತವ, ನಿನ್ನ ಮನೆಯವರೇನೋ ಸೇರಿಬಿಟ್ರು, ಒಬ್ಬ ಬಿಡಿಸಿ ಬರೋ ವ್ಯಕ್ತಿಯನ್ನು ತಂದು ನಿನ್ನನ್ನು ಕಟ್ಟೋಕೆ ನೋಡಿದ್ರು, ಭಗವಂತ ಅಯ್ಯೋ ಈ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅಂತ ಏನೋ ತಾಳಿ ಕಟ್ಟಾದ ಮೇಲೇನೋ ಏನೋ ಒಟ್ನಾಗ ಆ ಕಳಂಕ ನಿನಗೆ ತಟ್ಟದಂಗಂತೂ ಒಂಚೂರು ಕಾಪಾಡಿದ್ದ, ಹೌದಲ್ಲ? ಹೌದು ಗುರುಜಿ. ಅಯ್ಯೋ ನನ್ನ ಬದುಕು ಹಂಗೆ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ರು ಅಂತ ದೂಷಿಸೋ ಹಾಗೇನಿಲ್ಲ. ಭಗವಂತ ಯಾವುದೋ ಒಂದು ರೂಪದಲ್ಲಿ ಅದರಿಂದ ನಿನ್ನನ್ನು ಪಾರು ಮಾಡಿ, ಆಯ್ತವ ಈ ನೋವಿಂದ ಇನ್ನೊಂಚೂರು ಸುಧಾರಿಸ್ಕೊಂಡು ಬೇರೆ ಬದುಕು ನೋಡ್ಕೋ ಅಂತ ಹೇಳಿದ್ದ. ಆದ್ರೆ ಅದಾದ ಮೇಲೆ ನೀನು ಮಾಡ್ಕೊಂಡು ಎಡವಟ್ಟುಗಳಿದ್ದಾವಲ್ಲ, ಆಯಿತು, ಅದಾದ ಮೇಲೆ ಒಬ್ಬನನ್ನು ಪ್ರೀತಿಸಿದೆ ಅಥವಾ ಒಬ್ಬನನ್ನು ಇಷ್ಟಪಟ್ಟೆ ಸರಿ. ಆದರೆ ಆತ ನಿನಗೆ ಹೇಳದೆ ಕೇಳದೆ ಇನ್ಯಾವುದೋ ಹೆಣ್ಮಗಳನ್ನು ಮದುವೆ ಆಗಿ ಹೋದಾಗ ಯಾವ ಸಂಸ್ಕಾರವಂತ ಅಥವಾ ಸಂಸಾರವಂತ ಮನೆಯಲ್ಲಿ ಬೆಳೆದಿರೋ ಯಾವ ಹೆಣ್ಣಾದರೂ ಅವನ ಹೆಂಡತಿ ಜೊತೆನೇ ಮಾತನಾಡೋದು, ಅಥವಾ ಆ ಹೆಂಡತಿ ಕೂಡ ನಿನ್ನ ಮಾತನ್ನು ಕೇಳಿ ನಾವಿಬ್ಬರು ಅಂಚರಿಸ್ಕೊಂಡು ಹೋಗೋಣ, ಆಯಿತು ಅಂಚರಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡಿದ್ದ ನೀನು? ಇಲ್ಲ ಗುರುಜಿ. ಅಂದರೆ ನಂಗೆ ಸುಮ್ಮನೆ ಕೇಳ್ತೀನಿ, ಆ ಸಮಯದಲ್ಲಿ ಇಲ್ಲ ನನ್ನನ್ನು ಇನ್ಯಾರೂ ಮದುವೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸಿ ಹಂಗೆ ಮಾಡಿದ್ದ, ಇಲ್ಲ ಆತನ ಮೇಲಿನ ಮೋಹಕ್ಕೆ ಹಂಗೆ ಮಾಡಿದ್ದ? ಇಲ್ಲ ಗುರುಜಿ, ನನ್ನನ್ನು ಯಾರು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಗುರುಜಿ. ನನ್ನನ್ನು ಯಾರು ಮದುವೆ ಆಗ್ಲಿಕ್ಕಿಲ್ಲ ಅಂತ ನೀನು ಹಾಗೆ ಮಾಡಿ, ಅಂದರೆ ನನ್ನ ದೇಹದಲ್ಲಿ ತನ್ನು ಅಥವಾ ಆ ಬಿಳಿ ಮಚ್ಚೆ ಇದೆ, ನನ್ನನ್ನು ಆಗಲ್ಲ ಅಂತ. ಈಗ ಹಂಗೆ ಇದೆಯಾ ಬಿಳಿ ಮಚ್ಚೆ ಮಕ್ಕುತ್ತುಂಬ? ಮಕ್ಕದಲ್ಲಿಲ್ಲ ಗುರುಜಿ. ಈಗ ಅಂದರೆ ನಾನು ಕೇಳ್ತಿರೋದು, ಅವತ್ತಿತ್ತು ಇವತ್ತು ಹಾಗೆ ಇದೆಯನ್ನವ, ಅಥವಾ ಒಂಚೂರು ಇದೆ, ಅದು ಹೋಗುತ್ತೆ, ದೇವ್ರದೇ ನಿನಗೆ ಒಳ್ಳೇದಾಗಲಿ. ಬಟ್ ಆ ಕಾರಣವನ್ನು ಒಡ್ಡಿ ನೀನೇನು ನಿರ್ಧಾರ ತಗೊಂಡು ಆ ಕಾಯಿಲೆ ಹೊರಟೋಯ್ತು, ಆದರೆ ಅವತ್ತು ತೆಗೆದುಕೊಂಡ ನಿರ್ಧಾರದ ಶಾಪ ಇನ್ನೂ ಹೋಗೇ ಇಲ್ಲ, ಅದು ಹೋಗೋದೂ ಇಲ್ಲ. ಅಂದರೆ ಇಲ್ಲಿ ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೀನಿ ಲೋಕಕ್ಕೆ ನಿನ್ನ ಮೂಲಕ ಅಂದರೆ, ಬಹುಶಃ ಅವತ್ತು ನನಗೆ ಮನೆಯವರು ಕೂಡ ಇಂಡೈರೆಕ್ಟಾಗಿ ಹೇಳಿದರು, ಅಥವಾ ನನ್ನ ಅನುಭವಕ್ಕೂ ಅದು ಬರ್ತಿತ್ತು. ಹೀಗೆ ಯಾವುದೋ ಕಾರಣಕ್ಕೆ ವಿಚಿತ್ರವಾಗಿರೋ ನನ್ನನ್ನು ಯಾರೂ ಒಪ್ಕೊಳ್ಳಲ್ಲ, ನನ್ನನ್ನು ಯಾರೂ ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮದುವೆ ಆಗಿರೋ ಒಬ್ಬ ಪುರುಷನನ್ನು ಅವನ ಹೆಂಡತಿ ಒಪ್ಪಿಗೆ ತಗೊಂಡು ಅಥವಾ ಅವನ ಹೆಂಡತಿ ಜೊತೆ ಮಾತಾಡಿಕೊಂಡು ಈ ರೀತಿ ಮುಂದುವರಿಯೋದು ಯಾವುದೇ ಆಗಲವ್ವ. ಸರಿ, ಮನೆ ಮಗಳಿಗೆ ಹೆಣ್ಣು ಸಿಗಲ್ಲ, ಮನೆ ಮಗಳಿಗೆ ಗಂಡು ಸಿಗಲ್ಲ, ಮನೆ ಮಗಳಿಗೆ ಯಾರು ಭಾಳ ಕೊಡೋಕೆ ಮುಂದೆ ಬರಲ್ಲ ಅಂದುಕೊಂಡು ಆ ಮನೆ ಮಗಳನ್ನು ಈ ರೀತಿ ಯಾರು ಯಾವನು ಬೇಕು ಅವನ ಹಿಂದೆ ಅಥವಾ ಮದುವೆ ಆಗಿರೋನ ಹಿಂದೆ, ಅಯ್ಯೋ ನಿನಗೆ ಹೆಂಗೂ ಹೆಣ್ಣು ಸಿಗ್ತಿಲ್ಲ, ಹೋಗು ನೀನು ಯಾವನಿಂದರಾದರೂ ಹೋಗು ಅಂತ ಯಾವ ಸಂಸ್ಕಾರವಂತ ಮನೆಯಲ್ಲೂ ಹೇಳಲ್ಲ. ಹೇಳಿದ್ರೂ ಕೂಡ ಒಂದು ಹೆಣ್ಮಗಳಾಗಿ ಅದನ್ನು ಕೇಳೋದು ಧರ್ಮ ಅಲ್ಲ. ಆಯಿತು, ನನಗೆ ಮದುವೆ ಆಗಲ್ಲ ಅಥವಾ ನನ್ನ ಬದುಕೊಡೋಕೆ ಯಾರು ಮುಂದೆ ಬರಲ್ಲ ಅಂದ್ಕೊಂಡು ಏನು ನಿರ್ಧಾರ ತಗೊಂಡು, ಈ ನಿರ್ಧಾರ ನಿನ್ನ ಬದುಕಿಗೆ ವರವಾಗಬೇಕಿತ್ತಲ್ಲ, ಮತ್ತು ಯಾಕೆ ಶಾಪ ಆಯಿತು? ನೋಡು ತಾಯಿ, ನನಗೆ ಕಾಯಿಲೆ ಇದೆ ಅನ್ನೋ ಕಾರಣಕ್ಕೋ ಅಥವಾ ನನ್ನ ಬದುಕಲ್ಲಿ ನಾನು ಯಾವುದೋ ವಿಚಾರದಲ್ಲಿ ಕುರೂಪಿಯಾಗಿದ್ದೀನಿ ಅನ್ನೋ ಕಾರಣಕ್ಕೋ ಉಳಿದ ಮಿಕ್ಕೆಲ್ಲ ಧರ್ಮಗಳು ನಿನ್ನ ಕುರೂಪಿತನ, ನಿನ್ನ ಕಾಯಿಲೆ ಈ ಕಾರಣವನ್ನು ಕೊಟ್ಟು ನೀನು ಮದುವೆ ಅಥವಾ ಕೆಲವು ಕಟ್ಟುಪಾಡುಗಳನ್ನು ನೀನು ಹೆಂಗೆ ಬೇಕು ಹಂಗೆ ನಡ್ಕೊಳಂಗಿಲ್ಲ. ಅವು ಹಾಗೇ ಇರಬೇಕು. ಏನು ಕುರೂಪಿಯಾಗಿರಲಿ, ಸುಂದರಿಯಾಗಿರು, ರೋಗ ಇಲ್ದಂಗಿರು, ಏನಾದರೂ ಇರು, ಒಂದು ಗಂಡಿಗೆ ಒಂದು ಹೆಣ್ಣು, ಇದು ಚಂದ. ಅಯ್ಯೋ ನನ್ನ ಬದುಕಲ್ಲಿ ಹಿಂಗಿದೆ ಅಂದುಕೊಂಡು ನಾನು ಆತ ಇನ್ನೊಬ್ಬಳನ್ನು ಮದುವೆ ಆಗಿದ್ದಾನೆ ಎಂದಾಗಲೂ ಅವನಿಗೆ ಬೈಕ್ ಕೊಡಿಸೋದು, ಕಾರ್ ಕೊಡಿಸೋದು, ದುಡ್ಡು ಕೊಡೋದು, ಆಯ್ತು ಏನೋ
ದಾನ ಧರ್ಮ ಮಾಡಿದೀಯಾ, ಏನೋ ಉಪಕಾರ ಮಾಡಿದ್ದೀಯಾ ಅಂತ ಅಂದ್ಕೊಳ್ಳೋಣ. ಆದರೆ ಸತ್ಯ ಏನಂದರೆ, ಹಾಗೆ ಮಾಡುವುದರ ಹಿಂದೆ ತಾಳಿ ಕಟ್ಟಿಲ್ಲ ಅನ್ನೋದು ಒಂದು ಬಿಟ್ಟರೆ ನೀನು ಹೆಂಡತಿಯಾಗಿ ಜೀವಿಸ್ತಾ ಇದ್ದೆ. ಗುರುಜಿ. ಆಯಿತು, ಅದನ್ನೂ ಹೆಂಗೋ ಸಹಿಸ್ಕೊಂಬಿಡೋಣ. ಅದಾದಮೇಲಾದರೂ ಒಂದು ಹೆಣ್ಣುಮಗಳು ಜೀವನದಲ್ಲಿ ಮತ್ತಾತ ಹೋಗ್ತಿದ್ದಾನೆ, ಇನ್ನೊಂದು ಯಾವುದೋ ಹೆಣ್ಣುಮಗಳಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ. ಇಷ್ಟೆಲ್ಲ ಅನಿಷ್ಟಗಳು ಗೊತ್ತಾದ ಮೇಲೂ ಕೂಡ ನಾನು ಹಾಗೇ ಮುಂದುವರಿಯೋದು, ಇಲ್ಲ ನನ್ನ ಮಕ್ಕಳಾಣೆ ನಾನು ಅವಳನ್ನು ಏನು ಪ್ರೆಗ್ನೆಂಟ್ ಮಾಡಿಲ್ಲ, ನನ್ನ ಮಕ್ಕಳಾಣೆ ನಾನು ಅವಳನ್ನು ಕೆಡಿಸಿಲ್ಲ, ಅದು ಹೇಳಿಲ್ಲ ಇದು. ನಮಗೆ ಒಂದು ನಂಬಿಕೆ ಕೊಟ್ಟು ಒಂದು ರೀತಿ ನಿನ್ನನ್ನು ಮದುವೆ ಆಗ್ತೀನಿ, ನಿನ್ನನ್ನು ನಾನು ಪ್ರೀತಿಸ್ತೀನಿ ಅಥವಾ ನಾನು ಭಾಳ ಕೊಡ್ತೀನಿ ಅಂತ ಹಿಂಗೆ ಹೇಳಿ ಒಂದು ಹೆಣ್ಮಗಳನ್ನು ಗೊತ್ತಿಲ್ಲದಂಗೆ ದೇವಸ್ಥಾನ ಮುಂದೆ ಮದುವೆ ಆದ ಆ ಸಮಯದಲ್ಲೇ ಸ್ವಾಭಿಮಾನ ಇರೋಳಾಗಿದ್ರೆ ನಾನು ಬಿಡಬೇಕಿತ್ತು. ಬಹುಶಃ ನಿನ್ನ ಮನೆಯವರು ನಿನ್ನನ್ನೇನು ಕೇಳ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಇಷ್ಟೊಂದು ಹೆಜ್ಜೆ ಇಡೋದಿದೆಯಲ್ಲ, ನೀನೊಬ್ಳು ಅಂಗವಿಕಲೆ ಆಗಿರು, ನೀನೊಬ್ಳು ಕುರೂಪಿ ಆಗಿರು, ನಿನಗೇನೋ ಕಾಯಿಲೆ ಇರವ, ಈ ಕಾರಣವನ್ನು ಕೊಟ್ಕೊಂಡು ನಾನು ಇನ್ನೂ ವಿನಯವಂತಳಾಗಬೇಕಿತ್ತು, ಇನ್ನೂ ವೈರಾಗ್ಯ ತಂದುಕೊಳ್ಬೇಕಿತ್ತೆ ಹೊರತು ಹಿಂಗಿದ್ದು ನಾನು ಹಿಂಗಾದೆ ಅಂದರೆ ಎಲ್ಲ ಚೆನ್ನಾಗಿದ್ದಿದ್ರೆ ಏನು ಕತೆ ನಂದು. ಮೊದಲು ಬದುಕಲ್ಲಿ ನಿನಗಿರೋ ನ್ಯೂನ್ಯತೆಗಳಿಂದ ನೀನೊಂದು ಛಲವನ್ನು ತಂದುಕೊಳ್ಬೇಕು. ಹೌದಪ್ಪ, ನನ್ನ ಮುಖ ಯಾಕೋ ವಿಕಾರವಾಗಿದೆ, ಅಥವಾ ಈ ಕಾಯಿಲೆಯನ್ನು ದೂರ ಮಾಡ್ಕೊಳ್ಳೋ ಕಡೆ ಮೊದಲು ಗಮನ ಕೊಡೋಣ, ಆಮೇಲೆ ಬೇಕಾದ್ರೆ ಮದುವೆ ಆಗೋಣ, ಈ ತನ್ನು ಅಥವಾ ಈ ಬಿಳಿ ಮಚ್ಚೆಯನ್ನು ದೂರ ಮಾಡಿಕೊಂಡು ಆಮೇಲೆ ನಾನು ಬದುಕನ್ನು ಕಟ್ಟಿಕೊಳ್ಳೋಣ ಅಂದುಕೊಂಡು ನೀನು ಆ ಕಡೆ ಕೆಲಸ ಮಾಡಬೇಕಿತ್ತೆ ಹೊರತು, ಅಥವಾ ಆ ನೆಪ ಇಟ್ಟುಕೊಂಡು ನೀನು ಬದುಕಲ್ಲಿ ಒಂದು ಗುರಿ ಇಟ್ಟುಕೊಂಡು, ಇಲ್ಲ ಈ ರೀತಿಯ ಹೆಣ್ಮಗಳು ಕೂಡ ಎದುರಿ ಸಾಯಬಾರ್ದು, ಇಂಥವರು ಕೂಡ ಸಾಧಿಸಿ ತೋರಿಸಬೇಕು ಅನ್ನೋದು ರೀತಿ ನಾನೊಂದು ಸಮಾಜಕ್ಕೆ ಮಾದರಿ ಆಗಬೇಕಿತ್ತು ಅಂತ ಒಂದು ಗುರಿ ಅಥವಾ ಒಂದು ಛಲ ಆ ಕಡೆ ಹೊರಡಬೇಕಿತ್ತೆ ಹೊರತು, ನೀನು ಪ್ರೀತಿಸಿದ್ದೆ ಅನ್ನೋ ಕಾರಣಕ್ಕೆ ಮದುವೆ ಆಗಿರೋ ಒಬ್ಬನನ್ನು ಅವಳು ಇರಲಿ ನೀನು ಇರು, ಇಬ್ಬರನ್ನು ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಬ್ಬ ಪುರುಷನಿಗೆ ನೀನು ಕಾಯವಾಚ ಮನಸ್ಸ ಅಥವಾ ನಿನ್ನ ತನು ಮನವನ್ನು ಅರ್ಪಿಸುವುದಿದೆಯಲ್ಲ, ಇದು ಧರ್ಮ ಅಲ್ಲ. ಆಕೆ ತನ್ನ ಗಂಡ ಇನ್ಯಾವಳಿಂದನೂ ಹೋಗಿ ಅವಳನ್ನು ಗರ್ಭಿಣಿ ಮಾಡಿ ಅಲ್ಲೇನೋ ಎಡವಟ್ಟು ಮಾಡ್ಕೊಂಡಿದ್ದಾನೆ ಅಂದಾಗ ಹೆಂಡತಿಯಾಗಿ ಅವಳು ಕೇಳ್ತಾಳೆ, ನೀನು ಫಸ್ಟ್ ಆಫ್ ಆಲ್ ನಿನಗಲ್ಲಿ ಹಕ್ಕೇ ಇಲ್ಲ. ನಿಮ್ಮದೊಂದು ಸುಮ್ಮನೆ ಮಾತಿನ ಮೂಲಕ ಒಪ್ಪಂದ ನಡೆದಿದೆ ಅನ್ನೋದು ಬಿಟ್ಟರೆ ಅದಕ್ಕೆ ಶಾಸ್ತ್ರೋಕ್ತವಾದ ಯಾವ ಮನ್ನಣೆಯೂ ಇಲ್ಲ, ಹೌದಲ್ಲವಾ? ಈಗ ಆಯ್ತು, ಹೋಗು ಊರಲ್ಲಿ ಪಂಚಾಯತಿ ಸೇರಿಸು, ಹಿಂಗೆ ಮಾಡಿದ್ದಾನೆ ಅಂತ ಕೇಳು, ನೀನೇನಾಗಬೇಕು ಅವನಿಗೆ ಅಂತ ಕೇಳಿದ್ರೆ ನಿನ್ನ ಹತ್ರ ಉತ್ತರವೇ ಇಲ್ಲ. ದುಡ್ಡು ಸಂಪಾದಿಸಬಹುದು, ಹಣ ಸಂಪಾದಿಸಬಹುದು, ಒಡವೆ ಸಂಪಾದಿಸಬಹುದು, ಪರವಾಗಿಲ್ಲವ, ಆದರೆ ನನ್ನ ಬದುಕೇ ನನಗೆ ಹೇಸಿಗೆ ಆಗಬಾರ್ದು. ಇವತ್ತು ನಿನ್ನ ಬದುಕನ್ನು ನೀನೇ ಅವಲೋಕನ ಮಾಡ್ಕೋ. ಮದುವೆ ಆಗದವರು ಹುಟ್ಟುತ್ತಾಯಿಂದಾಗಲೇ ಹೆಣ್ಣು ಅಂದರೆ ಎಲ್ಲ ಒಬ್ಬ ಅಂಗವಿಕಲೆ ಹೆಣ್ಣುಮಗಳಿಗೂ ಆಸೆ ಆಕಾಂಕ್ಷೆಗಳಿರ್ತಾವವ. ಆದರೆ ಹುಟ್ಟಿದಾಗಲಿಂದ ಏನೋ ಕಾಯಿಲೆಗೆ ತುತ್ತಾಗಿ, ಏನೋ ಅಂಗವಿಕಲರಾಗಿ, ಏನೋ ಕುರೂಪಿಗಳಾಗಿ, ಇನ್ನೇನೋ ಬದುಕು ಯಾವುದೋ ರೀತಿಯಲ್ಲಿ ತೊಂದರೆ ಕೊಟ್ಟು ಜೀವನ ಪೂರ್ತಿ ಒಂದು ಸರಿ ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಸರಿಗೆ ಬುದ್ಧಿ ಇರಲ್ಲ, ಒಂಥರ ಯಾವಾಗಲೂ ದಡ್ಡರ ಥರ ಇರ್ತಾರೆ. ಎಷ್ಟು ಜನ ಈ ಜಗತ್ತಲ್ಲಿ ಮದುವೆ ಆಗದೆ ಜೀವನವನ್ನು ಗೌರವದಿಂದ ಕಾಪಾಡಿಕೊಂಡು ಬದುಕಿ ಸತ್ತಿದ್ದಾರೆ ಗೊತ್ತಾ? ನೀನು ಇದೊಂದು ವಿಚಾರಕ್ಕೆ ನಿನ್ನ ಆ ಕಾಯಿಲೆ ಅಥವಾ ಅಂಥದ್ದೇನು ಪಾಪ ಆ ದೋಷವನ್ನು ಇಟ್ಕೊಂಡು ನಿನ್ನ ಬದುಕನ್ನು ನೀನು ಎಷ್ಟು ಕೀಳಿರಿಮೆ ಮಾಡಿಕೊಂಡೆ. ಅಯ್ಯೋ, ನನ್ನ ಯಾರು ಮದುವೆ ಆಗ್ತಾರೆ, ನನ್ನ ಯಾರಿದ ಹಂಗೆ ಅಂದ್ಕೊಂಡು ಚೆನ್ನಾಗಿರೋ ಹೆಣ್ಣು ಮಕ್ಕಳು ಮಾಡದೇ ಇರೋಷ್ಟು ದೊಡ್ಡ ಅಧರ್ಮವನ್ನು ನೀನು ಮಾಡಿದ್ದೀಯ. ಪ್ರೀತಿ ಈ ರೀತಿ ಪಡ್ಕೊಳ್ಬಾರ್ದವ್ವ. ಅಯ್ಯೋ, ನನಗೂ ಪ್ರೀತಿ ಬೇಡವಾ ಸರ್, ನನಗೂ ಮದುವೆ ಆಸೆ ಆಕಾಂಕ್ಷೆಗಳು ಇರ್ತಾವಲ್ವ ಸರ್, ಅದಕ್ಕೂ ಧರ್ಮ ಮಾರ್ಗ ಇದೆ. ಈಗ ಆಯ್ತವ್ವ, ನೀನು ಹೇಗೆ ಇನ್ನೊಂದು ಸಂಸಾರದಲ್ಲಿ ಹೋಗಿ ಆ ಹೆಣ್ಣನ್ನು ನಾನು ಇರ್ತೀನಿ ನೀನು ಇರು ಅಂದ್ಕೊಂಡು ಹೋಗಿದೆಯೋ, ಸರಿ, ಆ ಇನ್ನೊಂದು ಹೆಣ್ಣು ಬರಲಿ ಬಿಡು, ಏನು ಅದಕ್ಕೆ ಯಾಕೆ ನೀವು ತೊಂದರೆ ಮಾಡ್ಕೊಳ್ತೀರಾ? ನಿಮ್ಮಿಬ್ಬರಲ್ಲಿ ಒಪ್ಪಂದ ಆಗಿದೆ ಅಂದರೆ ಆಕೆನೂ ಬರಲಿ ಬಿಡು. ನೀನು ಆಕೆಯನ್ನು ಯಾವಾಗ ವಿರೋಧಿಸೋದಕ್ಕೆ ಯೋಗ್ಯಳು ಅಂದರೆ, ನೀನು ಮದುವೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವನು ಏನೇ ಆಸೆ ಆಕಾಂಕ್ಷೆ ಹುಟ್ಟಿಸಿದ್ರು ನೀನು ನೋಡ್ಕೊಂಡು ಹೋಗ್ತೀನಿ, ಅವಳು ನೋಡ್ಕೊಂಡು ಹೋಗ್ತೀನಿ ಅಂದಾಗ, ಏಯ್ ಕಟ್ಕೊಂಡಿರೋಳು ನೋಡ್ಕೊಂಡು ಹೋಗೋ ಅಂತ ಹೇಳಿದರೆ ನೀನು ಈಗ ವಿರೋಧ ಮಾಡ್ಬೋದಿತ್ತು. ಇಲ್ಲಿ ನೀವಿಬ್ಬರು ಒಂದಾದಂಗೆ ಅವರಿಬ್ಬರು ಆಗಲಿ ಬಿಡು. ನೀನೇ ತಾನೇ ತೋಡ್ಕೊಂಡಿದ್ದು, ನೀನೇ ತಾನೇ ಈ ಧರ್ಮಕ್ಕೆ ಅಥವಾ ಇಂಥದ್ದೊಂದು ಸಂಪ್ರದಾಯಕ್ಕೆ ನೀನೇ ಮುನ್ನುಡಿ ಬರೆದಿದ್ದೀಯಲ್ವಾ?
ಬದುಕನ್ನು ಎಲ್ಲರೂ ಬದುಕ್ತಾರೆ. ಕುಂಟನೂ ಬದುಕ್ತಾನೆ, ಕಿವುಡನೂ ಬದುಕ್ತಾನೆ, ಒಬ್ಬ ವೇಶ್ಯೆಯೂ ಬದುಕುತ್ತಾಳೆ. ಆದರೆ ಬದುಕುವ ರೀತಿ 100 ದಿನ ಅಲ್ಲದೆ ಹೋದ್ರು 3 ದಿನ ಅಂತ ಪಿಡಿಸಿ ಬರೋ ಒಬ್ಬ ಹುಡುಗನನ್ನು ಕಟ್ಟಿ ನಿನ್ನ ಬದುಕನ್ನು ಏನೋ ಒಂಚೂರು ಹಾಳು ಮಾಡಿಬಿಡ್ತಿದ್ರೋ ಏನೋ. ಈಗ ತಾನೇ ಏನು ನೆಟ್ಟಗಿಲ್ಲ ಅಂತ ನಿನ್ನ ಮನಸ್ಸಲ್ಲಿ ಅಂದ್ಕೊಳ್ಬೋದು. ಬಟ್ ಅವತ್ತಲ್ಲಿ ಏನಾಯ್ತಲ್ಲ ಅದಕ್ಕೊಂದು ಅರ್ಥ ಇತ್ತು. ಅದಾದ ಮೇಲೆ ನಿನ್ನ ಬದುಕು ಯಾರೋ ಬಂದು ಕಟ್ಕೊಳ್ಳೋರು ಏನೋ ಒಂದು ಆಗೋದು. ಆದರೆ ಇಲ್ಲಿ ಇವತ್ತು ನೋಡಿ ಹೆಂಗಿದೆ ಬದುಕು. ಇವತ್ತು ನೋಡಿ ನೀವು ಮಾಡಿದ ನಿರ್ಧಾರಗಳು ನಿಮ್ಮನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾವೆ. ಇದೆಲ್ಲ ನೋಡಿದಾಗ ನೀನು ಅರ್ಥ ಮಾಡ್ಕೊಳ್ಳವ, ಪರವಾಗಿಲ್ಲ, ದುಡ್ಡು ಕಾಸು ನೀನು ದುಡ್ಕೊಳ್ಬೋದು, ದುಡ್ಡು ಕಾಸುವನ್ನು ನೀನು ಸಂಪಾದಿಸಬಹುದು. ಆದರೆ ಯಾವುದೇ ಕಾರಣಕ್ಕೂ ಇವತ್ತಾದರೂ ಮನಸ್ಸು ಮಾಡು, ನನ್ನ ಜೀವನ ಇವತ್ತೇ ಮುಗಿದ್ರೂ ಪರವಾಗಿಲ್ಲ, ಇನ್ನೊಂದು ಹೆಣ್ಣು ಅವಳೇ ಬಂದು ಕರ್ಕೊಂಡು ಹೋದರೂ ನಾನು ನನ್ನ ಧರ್ಮ ಬಿಡಬಾರ್ದು. ಇವತ್ತು ಇಲ್ಲಿವರೆಗೂ ನೀನು ಬದುಕಲ್ಲಿ ಯಾಕೆ ಯಾರೂ ಬಂದಿಲ್ಲ, ಯಾಕೆ ಯಾವುದೂ ಸಿಕ್ಕಿಲ್ಲ ಅಂದರೆ ನೀನು ಈಗಾಗಲೇ ಒಂದು ಅಂಟ್ಕೊಂಡಿದ್ದೆ. ಹಂಗೇನೂ ಅಂಟ್ಕೊಳ್ಳದೆ ನೀನು ಒಂಟಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ದೇವರು ಯಾವುದೋ ಒಂದು ದಾರಿ ತೋರಿಸಿರೋನು, ಹೌದಲ್ಲ? ಇಲ್ಲಿ ನೀನು ಬೇರೆ ಯಾವುದೋ ಹುಡುಗನನ್ನು ಮದುವೆಯಾಗಿ ಪ್ರೀತಿಸಿ ಅಥವಾ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ನೀನು ಅಲ್ಲಿ ಬೇರೆ ಅಂಟ್ಕೊಂಡಿದ್ದಲ್ಲವ, ಅದಕ್ಕೆ ಇಲ್ಲಿ ಯಾರೂ ಬಂದಿಲ್ಲ. ನೀವೇನೇ ಅನ್ಯೂನ್ಯವಾಗಿರ್ತೀನಿ ಅಂತ ಹೋದರೂ ಕೂಡ ಹೀಗೆ ಚಪಲವನ್ನು, ಅದು ಹೆಣ್ಣಿಂದೋ ಹೆಂಡದ್ದೋ ಚಪಲ ಇಟ್ಕೊಂಡಿರೋ ಇಂಥ ವ್ಯಕ್ತಿಗಳು ಯಾವ ಹೆಣ್ಣಿಗೂ ನಿಯತ ಇರೋದಿಲ್ಲ. ಇನ್ನು ಮುಂದಾದರೂ ಪಾಠ ಕಲಿ ತಾಯಿ. ಜೀವನ ಇನ್ನೆಷ್ಟು ಬಾಕಿ ಇದೆಯೋ ಗೊತ್ತಿಲ್ಲ. ಆದರೆ ನಿನ್ನ ಅಣ್ಣ ಯಾಕೆ ಮಾತಾಡ್ತಿಲ್ಲ, ಅಯ್ಯೋ ನಾನು ಅವತ್ತು ಕಿಡ್ನಿಯಲ್ಲಿ ಕಲ್ಲಾಗಿ ಇನ್ನೇನು ಸಾಯೋ ಸ್ಥಿತಿಲಿದ್ದಾಗ ನನ್ನನ್ನು ಬಂದು ಅವ್ರು ನೋಡಲಿಲ್ಲ ಅನ್ನೋ ಈ ಕಾರಣ, ನಿನ್ನ ಅಣ್ಣನನ್ನು ದೂರ ಇಡಲಿಕ್ಕೆ ನಿನಗೆ ಈ ಕಾರಣ ಇರೋದಾದರೆ, ಅಯ್ಯೋ ಈ ರೀತಿ ಮದುವೆ ಆಗಿರುವ ಒಂದು ಹೆಣ್ಣಿನ ಜೀವನದಲ್ಲಿ ಅಥವಾ ಮದುವೆ ಆಗಿರೋನು ಹಿಂದೆ ಬಿದ್ದು ಇವಳು ನಮ್ಮ ಮರ್ಯಾದೆ ತೆಗಿತಾವಳೆ, ನಿನ್ನೊಂದು ದೂರ ಇಡಲಿಕ್ಕೂ ಈಗಲೂ ಅವ್ರಿಗೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆಗ ನೋಡಿದ್ರೆ ನಿನಗಿಂತ ಅವ್ರ ಹತ್ರ ತುಂಬ ದೊಡ್ಡ ಕಾರಣ ಇದೆ, ಹೌದಲ್ಲವಾ? ಹೌದು ಗುರುಜಿ. ಬೇಡ ತಾಯಿ, ಹೆಣ್ಣಿಗೆ ಶೀಲ ಮುಖ್ಯ, ಹೆಣ್ಣಿಗೆ ಶುದ್ಧ ಚಾರಿತ್ರ್ಯ ಮುಖ್ಯ. ಅದನ್ನು ಕಳ್ಕೊಂಡ ಹೆಣ್ಣು ಈ ಜಗತ್ತಲ್ಲಿ ಬಹಳ ಕೆಟ್ಟ ಸ್ಥಾನವನ್ನು ಪಡ್ಕೊಳ್ತಾಳೆ. ಬದುಕು ಕೇವಲ ಸುಖ, ಸಂತೋಷ, ಇಂದ್ರಿಯ ಸುಖ, ಗಂಡ ಇದರಲ್ಲೇ ಇಲ್ಲ ತಾಯಿ. ಇನ್ನು ಬದುಕು ಬಹಳ ದೂರ ಇದೆ. ಇನ್ನು ನಿಂದು ಚಿಕ್ಕ ವಯಸ್ಸಿದೆ, ನಿನ್ನ ಬದುಕು ಮುನ್ನಡೆಯುತ್ತೆ. ಮೊದಲು ಇಂಥವ್ರ ಸಹವಾಸವನ್ನು ಬಿಟ್ಟು ನೀನು ಎಲ್ಲೋ ಯಾರ ಕಣ್ಗೂ ಕಾಣ್ದಂಗೆ ದೂರ ಹೋಗಿ ಬದುಕ್ತೀಯೋ ಇಲ್ಲೇ ಬದುಕ್ತೀಯೋ ಗೊತ್ತಿಲ್ಲ. ಆದರೆ ದಯವಿಟ್ಟು ನಿಂದು ಅಂತ ನೀನು ತಾಳಿ ಕಟ್ಟಿಸ್ಕೊಂಡು ಇನ್ನೊಂದು ಮದುವೆ ಆಗ್ತೀಯೋ ಇಲ್ಲ ಒಂಟಿಯಾಗಿ ಯಾವುದು ಅನಾಥ ಮಕ್ಕಳು ಸೇವೆ ಮಾಡ್ಕೊಂಡು ಬದುಕ್ತೀಯೋ, ವಾಟ್ ಎವರ್ ಇಟ್ ಈಸ್. ಆದರೆ ಇನ್ಯಾರ್ದೋ ಆಸ್ತಿಯಲ್ಲಿ ಏನೋ ಜಾಯಿಂಟ್ ಅಕೌಂಟ್ ಮಾಡ್ಕೊಳ್ಳೋ ಬುದ್ಧಿ ಸಂಸಾರದಲ್ಲಿ ಒಳ್ಳೇದಲ್ಲವ. ಒಬ್ಬ ಗಂಡ ಅವಳು ಇರ್ತಾಳೆ ನಾನು ಇರ್ತೀನಿ ಅನ್ನೋ ಬುದ್ಧಿ ಒಳ್ಳೇದಲ್ಲ. ಯಾಕಂದರೆ ಈಗೆಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ ನಾಳೆ ದೇಹ ಬಿದ್ದೋಗೋ ಕಾಲ, ವಯಸ್ಸಾಯಿತು, ಸೌಂದರ್ಯವು ಹೊಂಟೋಯ್ತು ಅಂದಾಗ ಯಾರಿಗೂ ಬೇಡವಾಗ್ಬಿಡ್ತೀಯೇ. ನೀನು ಯಾರೇ, ನಿನ್ನನ್ನು ನಾನು ಯಾಕೆ ನೋಡ್ಕೊಳ್ಬೇಕು? ನಿನ್ನ ಹತ್ರ ಏನು ಸಾಕ್ಷಿಯೇ ಇಲ್ಲ ಅಲ್ಲಿ. ಹಾಗಾಗಿ ಬೇಡ ತಾಯಿ, ಬದುಕಿನ್ನೂ ಬಹಳ ದೂರದ ಪ್ರಯಾಣ ಇದೆ. ಇಂಥವೆಲ್ಲ ಬಿಟ್ಟುಬಿಟ್ಟು ನೀನು ಚೆನ್ನಾಗಿ ದುಡಿಮೆ ಮಾಡು, ಒಳ್ಳೆ ಸ್ನೇಹಿತೆಯರನ್ನು ಸಂಪಾದನೆ ಮಾಡು, ನಗುಮುಖವನ್ನಿಟ್ಕೋ. ಇಂಥ ವ್ಯಕ್ತಿಗಳ ಹಿಂದೆ ಮುಂದೆ ಸುತ್ತಿ ನಿನ್ನ ಶಕ್ತಿ, ನಿನ್ನ ಆಯಸ್ಸು, ನಿನ್ನ ಜೀವನವನ್ನು ಯಾಕೆ ವ್ಯರ್ಥ ಮಾಡ್ಕೊಳ್ತೀಯ, ಹಾಳು ಮಾಡ್ಕೊಳ್ತೀಯ? ಈಗ ಇಷ್ಟೆಲ್ಲ ಹೆಣ್ಮಕ್ಳು ಕತೆ ಕೇಳಿ ಒಂದು ಅರ್ಥ ಮಾಡ್ಕೋ ತಾಯಿ, ನಿನ್ನ ಚಾರಿತ್ರ್ಯ ಜಗತ್ತಿಗೆ ಇವಳು ಕೆಟ್ಟವಳು, ಇವಳು ಹಂಗೆ ಮಾಡಿಬಿಟ್ಲು ಹಿಂಗೆ ಮಾಡಿಬಿಟ್ಲು ಸಾವಿರ ಮಾತಾಡಲಿ, ನಿನಗೆ ಅನ್ನಿಸ್ಬೇಕು ಇವತ್ತಿಂದ ನಾನು ನಿರ್ಧಾರ ತೆಗೆದುಕೊಳ್ತಿದ್ದೀನಿ. ಚಿನ್ನ ಹೋಯ್ತಾ ಹೋಗಲಿ, ಹಣ ಹೋಯ್ತಾ ಹೋಗಲಿ, ತೊಂದರೆ ಇಲ್ಲ, ಅದನ್ನು ಕಾಪಾಡೋ ಅಥವಾ ಅದನ್ನು ಸಂಪಾದನೆ ಮಾಡೋ ಶಕ್ತಿ ಇದೆ. ಆದರೆ ಹೀಗೆ ಈ ಹೆಣ್ಣು ಆ ಹೆಣ್ಣು ಈ ಹೆಣ್ಣು ಯಾವುದವ ಇದು? ಅದಕ್ಕೆ ಭಾಳ ಗುರುಗಳಿಂದ ಉಪದೇಶವೇ ಏನೂ ಆಗಬೇಕಾಗಿಲ್ಲ. ಬೆಂಕಿಯನ್ನು ಮುಟ್ಟಬಾರ್ದು ಅಂತ ಗುರುನೇ ಹೇಳಬೇಕು ಅಂತ ಇಲ್ಲ. ನಿನ್ನ ಅನುಭವದಿಂದ ನೀನು ಬೇರೆ ಕಡೆಯಿಂದ ನೋಡಿ ಕೇಳಿ ನೀನು ತಿಳ್ಕೊಳ್ಬೋದು ಬುದ್ಧಿವಂತಳಾದರೆ. ಅದೇ ರೀತಿ ಈ ವಿಚಾರದಲ್ಲೂ ಕೂಡ ಅಲ್ಲಿ ಮನೆಯವರೆಲ್ಲ ಸೇರಿ ಮದುವೆ ಮಾಡಲಿಕ್ಕೆ ಹೋಗಿ ಎಡವಟ್ಟು ಮಾಡಿದ್ರು, ಇಲ್ಲಿ ನೀನು ಮಾಡಿಕೊಂಡೆ, ಅಲ್ಲಿಗೆ ಸರಿ ಹೋಯಿತು. ಇನ್ನು ಮುಂದೆ
ಆ ಹೆಣ್ಣಿನ ನಿನ್ನ ಸ್ನೇಹಿತೆಯ ಸಹವಾಸವಾಗಲಿ, ಈತನ ಸಹವಾಸವಾಗಲಿ, ಎಲ್ಲಿ ಹೋದ ಎಲ್ಲಿ ಬಂದ, ಅದ್ಯಾಕಿಂಗೆ ಇದ್ಯಾಕಿಂಗೆ, ನೀನು ಏನೂ ಅಲ್ಲ ಅಲ್ಲಿ. ನೀನು ಕೇಳಿ ಸುಮ್ಮನೆ ಪೊಳ್ಳಾಗ್ತೀಯ. ಇಲ್ಲ ಗುರುಜಿ, ಇವಾಗ ಮಾತಾಡಲ್ಲ ಗುರುಜಿ. ನಾನು ಹ್ಮ್ ನಂದು ಒಡವೆ ಮಾರ್ಬಿಟ್ರಲ್ಲ ಗುರುಜಿ, ಅವಾಗ್ಲೇ ಹೋದ್ ವರ್ಷ ಫೆಬ್ರವರಿಲಿ ನನ್ ಒಡವೆ ಮಾರಿದ್ರು ಗುರುಜಿ. ಆ ಟೈಮಲ್ಲೇ ಬಿಟ್ಟೆ ಗುರುಜಿ. ನಾನು ಅವತ್ತಿಂದ ಮಾತಾಡಲ್ಲ ಗುರುಜಿ. ಬೇಡವ, ಆದಷ್ಟು ದ್ವೇಷದಿಂದ ಅಲ್ಲ, ಪಾಠ ಕಲ್ತಿದ್ದೀಯ, ಸ್ವಲ್ಪ ಮೌನವಾಗಿ ಹೊರ ನಡೆದು ಬಿಡು. ಕಳ್ಕೊಳೋದು ಏನೂ ಇಲ್ಲ, ಕಳ್ಕೊಳಂಗೆ ನಾವೇನು ತಂದೂ ಇಲ್ಲ. ಏನು ಸಂಪಾದಿಸಿದ್ವಿ ಇಲ್ಲೇ ಸಂಪಾದಿಸಿದ್ವಿ, ಏನು ಕಳ್ಕೊಂಡ್ರು ಇಲ್ಲೇ ಕಳ್ಕೊಳ್ತೀವಿ. ಇಲ್ಲಿ ನಿನ್ನ ತಾಯಿ ತಂದೆ ಸತ್ತಿರ್ಬೋದು, ಆದರೆ ಅವರ ಆತ್ಮಕ್ಕೆ ನೆಮ್ಮದಿ ಸಿಗಬೇಕು. ನೀನು ಹೆಣ್ಮಗಳಾಗಿ ಈ ವಿಚಾರಗಳಿಂದ ದೂರ ಇದ್ದು, ಯಾವುದೇ ಕಾರಣಕ್ಕೂ ಕೂಡ ಒಡವೆ ಮಾಡಿಸ್ಕೊಡೋದು, ಕಾರ್ ಕೊಡಿಸೋದು, ಬೈಕ್ ಕೊಡಿಸೋದು, ಇವೆಲ್ಲ ತುಂಬ ಚೈಲ್ಡಿಶ್ ಅನಿಸ್ತವವ. ಗೊತ್ತಿಲ್ಲ ಯಾಕೆ ನೀನು ಹಾಗೆ ಮಾಡಿಕೊಂಡು. ಬಟ್ ಇವತ್ತಾದರೂ ಸತ್ಯದ ದರ್ಶನವನ್ನು ಮಾಡು, ಭ್ರಮೆಯಿಂದ ಹೊರಗಡೆ ಬಾ. ಯಾರಿಗ್ಯಾರೂ ಆಗಲ್ಲ. ನಿನ್ನ ಸೌಂದರ್ಯ ಇರೋವರೆಗೂ, ನಿನ್ನಿಂದ ಉಪಯೋಗ ಇರೋವರೆಗೂ ಎಲ್ಲರೂ ನಿನ್ನನ್ನು ಬಳಸ್ಕೊಳ್ಬೋದು. ನೀನು ಹಂಗೂ ಯಾರಿಗೂ ಉಪಕಾರ ಮಾಡಬೇಕು ಅಂದರೆ ಕೈಲಾಗದವರಿಗೆ, ಬಡವರಿಗೆ, ಅಂಗವಿಕಲರಿಗೆ, ಅಥವಾ ಈ ರೀತಿ ಅಸಹಾಯಕರ ಸ್ಥಿತಿಯಲ್ಲಿರೋ ನಿನಗೆ ಪರಿಚಯ ಇಲ್ಲದವ್ರಿಗೂ ಉಪಕಾರ ಮಾಡು. ಇವರು ನಿನ್ನಿಂದ ಏನು ಉಪಕಾರ ತಗೊಂಡ್ರೂ ಕೂಡ ಅವರ ಚಪಲಗಳು ಒಂದು ಕಡೆ ನಿಯತ್ತಾಗಿರ್ಲಿಕ್ಕೆ ಬಿಡಲ್ಲ. ನೀನು ಇನ್ನು ಮುಂದೆ ಈ ವಿಚಾರದಲ್ಲಿ ವೈರಾಗ್ಯವನ್ನು ತಗೋ. ಯಾರೂ ಬೇಡ, ಯಾವುದೂ ಬೇಡ. ನಾನು ದುಡಿತೀನಿ, ನಾನು ತಿಂತೀನಿ, ನಗ್ನಗ್ತಾ ಇರ್ತೀನಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ತೀನಿ, ಖುಷಿಯಾಗಿರ್ತೀನಿ. ಅದು ಬಿಟ್ಟು ಅವನ ಫೋನ್ ಬರಲಿಲ್ಲ, ಅವನೆಲ್ಗೂ ಹೋದ್ನು, ಇವನೆಲ್ಗೂ ಹೋದ್ನು, ಹಂಗೂ ಜೀವನದ ಮೇಲೆ ಪ್ರೀತಿ ಇದೆಯಾ ಅಥವಾ ಸಂಸಾರದ ಕುರಿತು ಕನಸಿದೆಯಾ? ಒಂದೊಳ್ಳೆ ಹುಡುಗನ ನೋಡು. ಇಲ್ಲ ಏನೋ ಬದುಕಲ್ಲಿ ಮುಂದೆ ಬಂದರೆ ಏನೇ ಆದರೂ ಕೂಡ ತಾಳಿ ಕಟ್ಟಿಸ್ಕೊಂಡಾಗ ನಿನ್ನ ಗಂಡ ಅಂತ ಅವನು ಬರ್ತಾನೆ. ನೀನು ಅವನಿಗೆ ಖರ್ಚು ಮಾಡ್ಬೋದು. ಏನೂ ಇಲ್ಲದೇನೆ ನೀನೇ ಕನಸು ಕಟ್ಕೊಳ್ಳೋದು, ನೀನೇ ಭಾವಿಸ್ಕೊಳ್ಳೋದು, ಅಯ್ಯೋ ಯಾವುದೋ ಒಂದು ಸಿಕ್ಕಿರು ಸಾಕು ಅನ್ನೋ ಮನಸ್ಥಿತಿಗೆ ಬರಬೇಡವ. ಸಿಕ್ಕಿದ್ರೆ ನನ್ನ ಜೀವನಕ್ಕೆ ಗಂಡ ಅನ್ನೋ ಸ್ಥಾನ ಬಂದಾಗಲೇ ನಾನು ಅವನಿಗೆ ನನ್ನ ದೇಹ, ನನ್ನ ಮನಸ್ಸನ್ನೇ ಎಲ್ಲ ಅರ್ಪಣೆ, ತನು ಮನ ಧನ ಎಲ್ಲವೂ, ನನ್ನ ಧರ್ಮ ಅರ್ಥ ಕಾಮ ಎಲ್ಲವೂ ಕೂಡ ಅವನೊಂದಿಗೆ. ಆದರೆ ತಾಳಿ ಕಟ್ಟುವ ಮುನ್ನವೇ ನೀನು ಏನೇನೋ ಖರ್ಚು ಮಾಡಿಬಿಡೋದು, ಏನೇನೋ ಕನಸಿಟ್ಕೊಂಬಿಡೋದು, ಮತ್ತು ಇನ್ಯಾರಿಗೋ ತಾಳಿ ಕಟ್ಟಿರೋ ಗಂಡಸಿಗೆ ನೀನು ನನಗೂ ಕೂಡ ಇವನು ಆಸರೆಯಾಗಿರ್ತಾನೆ, ಅಲ್ಲಿ ಹೆಂಡತಿಗೆ ಜೊತೆ ಇರಲಿ, ಇಲ್ಲಿ ನನ್ನ ಜೊತೆನೂ ಇರಲಿ. ಇದು ಎಂಥ ಅಶ್ಲೀಲ ಮನಸ್ಥಿತಿ ಇದು. ಅದಾಗಬಾರ್ದು. ಏನು ವೀಲ್ ಚೇರಲ್ಲೋ ಇನ್ನೇಂದ್ರಲ್ಲೋ ಹೋಗೋ ಸ್ಥಿತಿಲಿ ನೀನಿಲ್ಲ. ಯಾರ್ದು ಆಸರೆ ಬೇಕು ಅಂತ ನೀನು ದುಡ್ಕೊಂಡು ನಿನ್ನ ಶಕ್ತಿ ನಿಂಗೆ ಇದೇ ಕೊಟ್ಟಿದ್ದಾನಲ್ವ ದೇವರು. ಇದ್ಯಾವುದವ ಇದು? ಸ್ವಾಭಿಮಾನವನ್ನು ಮರೆತು ನಿನ್ನದೆಲ್ಲವನ್ನು ಅವನಿಗೆ ಕೊಟ್ಟು ಅವನು ಅಲ್ಲಿ ತಾಳಿ ಕಟ್ಟಿದ್ದಾನೆ, ನೀನು ಇಲ್ಲಿ ನನ್ನ ಗಂಡ ನನಗೋಸ್ಕರ ಬಂದಿದ್ದಾನೆ. ಏನು ತಾಳಿ ಕಟ್ಟಿಲ್ಲ, ಹಿರಿಯರ ಮುಂದೆ ಗೊತ್ತಿಲ್ಲ, ಮನೆಯವರು ತಾನೇ ಆಯಿತು ನೀನೇನೋ ಮಾಡ್ಕೊ ಅಂದ ತಕ್ಷಣ ನಾನು ಈ ಮಟ್ಟಿಗೆ ಮುಂದುವರಿಯೋ. ಮನೆಯವರೇ ಮುಂದುವರಿ ಅಂದರೂ ಕೂಡ ಮುಂದುವರಿದೇ ಇರೋಷ್ಟು ಸೂಕ್ಷ್ಮ ವಿಚಾರ ಇದು. ಅವರು ಏನೋ ಈಕೆಗೆ ಏನೋ ಈ ರೀತಿ ಬಿಳಿ ಮಚ್ಚೆ ಇದೆ, ಅಥವಾ ಈಕೆಯನ್ನ ಯಾರೂ ಮದುವೆ ಆಗಲ್ಲ, ಅವ್ರಿಗೂ ಏನೋ ಬೇಜಾರು ಅನಿಸಿ ಅವ್ರಿಗೆ ಹೇಳಿರ್ಬೋದು, ಅಥವಾ ಅಯ್ಯೋ ಹೆಂಗೋ ತಲೆ ತೊಳ್ಕೊಂಡ್ರೆ ಸಾಕು ಅಂತ ಅವ್ರು ಹೇಳಿರ್ಬೋದು, ಗೊತ್ತಿಲ್ಲ. ಆದರೆ ಅವ್ರು ಹೇಳ್ರು ಅಂದ ತಕ್ಷಣ ನಾನು ಹೀಗೆ ಇಲ್ಲ, ಅವನು ಇನ್ನೊಂದು ಹೆಣ್ಣನ್ನು ಮದುವೆ ಆದ ಅಂದ್ರೆ ಅಲ್ಲಿ ಮುಗೀತು. ಅವನ ಜೀವನದಲ್ಲಿ ಹೋಗಿ ನೀವು ಅವಳ ಬದುಕನ್ನು ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಅದು ಯಾವ ರೀತಿ ಆಗಬಾರ್ದು. ಇಲ್ಲಿಗೆ ಪಾಠ ಕಲ್ತ್ಕೋ ತಾಯಿ, ಚೆನ್ನಾಗಿ ದುಡಿಮೆ ಮಾಡು, ಆರೋಗ್ಯ ಕಾಪಾಡ್ಕೋ. ಎಷ್ಟು ಹೆಣ್ಮಕ್ಳು ಇವತ್ತು, ಮೊದಲು ಒಂದು ಕಾಲ ಇತ್ತು ಅಂದರೆ ಅದು ಎಲ್ಲ ಹೆಣ್ಮಕ್ಳು ಬದುಕಲ್ಲೂ ಬರುತ್ತೆ. ಏನು ಅಯ್ಯೋ ನನ್ನ ಗಂಡ ಫೋನ್ ಮಾಡಿಲ್ಲ, ಅಥವಾ ಅಯ್ಯೋ ನಾನು ಪ್ರೀತಿಸಿದ ಹುಡುಗ ನನ್ನ ಬಿಟ್ಟು ಹೋಗ್ಬಿಟ್ಟ, ಅದು ಇದು ಅಂತ. ಬಟ್ ಒಂದು ಹಂತ ಬರುತ್ತೆ, ಅಯ್ಯೋ ನನಗಿವತ್ತು ಒಂದು ಕೆಲಸ ಇಲ್ಲ, ನನ್ನ ಮಕ್ಕಳಿಗೆ ಊಟ ಹಾಕ್ಲಿಕ್ಕೆ ಊಟ ಇಲ್ಲ, ನನಗೂ ಊಟ ಇಲ್ಲ ಅಂದರೆ ಇವನು ಫೋನ್ ಮಾಡಿಲ್ಲ, ನನ್ನ ಮೆಸೇಜ್ ರಿಪ್ಲೈ ಕೊಟ್ಟಿಲ್ಲ ಅನ್ನೋ ಈ ನೋವುಗಳಿಗಿಂತ ಅಯ್ಯೋ ನಾನು ದುಡಿಬೇಕಾದ ಸಮಯದಲ್ಲಿ ಕೂಡಿಟ್ಕೊಳ್ಬೇಕಾದ ಸಮಯದಲ್ಲಿ ಕೂಡಿಟ್ಕೊಳ್ಳದೆ ಯಾರಿಗೆ ಬೇಕು ಅವ್ರಿಗೆ ಖರ್ಚು ಮಾಡಿ ಇವತ್ತು ನನಗೆ ತಿನ್ನೋಕೆ ಅನ್ನ ಇಲ್ಲ ಅನ್ನೋ ಒಂದು ಕಾಲ ಬರುತ್ತಲ್ಲ. ಅವತ್ತಿದು ಯಾವ ಪ್ರೀತಿ ಪ್ರೇಮ ಇದು ಯಾವುದೂ ಬೇಡ. ಅವತ್ತನ್ಸುತ್ತೆ ನಾನು ಎಂಥ ದುಡ್ಡು ಎಡವಟ್ಟು ಮಾಡಿಕೊಂಡೆ ಅಂತ. ಹಂಗಾಗುವುದು ಬೇಡ. ಕೂಡಿಟ್ಕೋ,
ದುಡಿಮೆ ಮಾಡ್ಕೋ, ಒಂದು ಕಡೆ ಸೇವಿಂಗ್ಸ್ ಮಾಡು. ಎಲ್ಲ ಮದುವೆ ಆಗೋದು, ಸಂಸಾರ ಕಟ್ಕೊಳ್ಳೋದು, 35ಕ್ಕೂ ಕಟ್ಕೊಳ್ಬೋದು, 40ಕ್ಕೂ ಕಟ್ಕೊಳ್ಬೋದು. ಆದರೆ ದುಡಿದಿದ್ದನ್ನೆಲ್ಲ ಹಿಂಗೆ ನಂಬೋದು, ಯಾರ ಮೇಲೋ ಈ ಕಡೆ ನೀರಲ್ಲಿ ಹೋಮ ಮಾಡ್ದಂಗೆ ವರ್ಷ ಎಲ್ಲ ದುಡಿದು ಯಾರೋ ಒಬ್ಬ ಬಂದು ಅದನ್ನು ಹೊತ್ಕೊಂಡು ಹೋಗೋದು. ಹಂಗಾಗಬಾರ್ದವ. ನಿನ್ನ ಅಣ್ಣ ತಮ್ಮಂದಿರು ಸಾಧ್ಯವಾದ್ರೆ ವಿಶ್ವಾಸಕ್ಕೆ ತಗೋ. ಇಲ್ಲ ಅವ್ರಿಗೆ ನೀನು ಬೇಡವಾ, ಪರವಾಗಿಲ್ಲ. ಜಗತ್ತಲ್ಲಿ ಯಾರೂ ಅನಾಥರಲ್ಲ. ಯಾರೂ ಇಲ್ಲ ಅನ್ನೋರಿಗೆ ಭಗವಂತ ಒಬ್ಬ ಇದ್ದಾನೆ. ಅವನನ್ನು ನಂಬಿ ನಿನ್ನ ಕಾಯಕವೇ ಕೈಲಾಸ. ಆದರೂ ಅದೇ ತಾನೇ ನಿನಗೆ ಅನ್ನ ಕೊಡ್ತಿರೋದು. ಇವರೆಲ್ಲ ಬಿಟ್ಟರೂ ಕೂಡ ರಾತ್ರಿ ಹಸಿವಾದಾಗ ಮೆಸೇಜ್ ತಿನ್ನೋಕ್ಕಾಗಲ್ಲ, ಇವರು ಪ್ರೀತಿ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ಆ ಅನ್ನ ಕೊಡ್ತಾ ಅನ್ನದೇವರ ಮುಂದೆ ಇನ್ಯಾವ ದೇವರೂ ಇಲ್ಲ. ಆ ಅನ್ನಕ್ಕೆ ದಾರಿಯಾಗಿರೋ ಕಾಯಕ ಗಾರ್ಮೆಂಟ್ಸ್, ಅದನ್ನು ಶ್ರದ್ಧೆಯಿಂದ ಮಾಡಿಕೊಂಡು ನಿನ್ನ ಜೀವನವನ್ನು ಕಟ್ಕೊಳ್ತಾ ಹೋಗು. ಮೊದಲು ಇವರೆಲ್ಲರ ಸವಾಸ ಬಿಡು. ಪರವಾಗಿಲ್ಲ, ಏನು ಧನಹಾನಿ ಆಗಿದೆ, ಹಣಹಾನಿ, ಸಂಪತ್ತು ಏನೋ ಕಳ್ಕೊಂಡಿದ್ಯಾ, ಕೊಟ್ಟು ಕಳ್ಕೊಂಡಿದ್ಯಾ, ದುಡಿಬೋದವ. ಆದರೆ ವ್ಯಕ್ತಿತ್ವಗಳು ಗೊತ್ತಾದ ಮೇಲೆ ದೂರ ಇರಬೇಕು. ಜೀವ ಇದ್ದರೆ ಜೀವನ. ಇಂಥ ವಿಚಾರದಲ್ಲಿ ಆದಷ್ಟು ಅವ್ರವ್ರು ಹೊರಗಡೆ ಮಾಡ್ಕೊಳ್ಳೋ ಕೇಸ್ಗಳು, ಮುಂದೆ ಹೆಣ್ಣಿನ ವಿಚಾರದಲ್ಲಿ ಏನೇನಾಯ್ತೋ ಅದಕ್ಕೆ ನೀನು ಯಾಕೆ ಬಲಿ ಆಗ್ತೀಯ? ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳು. ಇದರಿಂದ ದೂರ ಇದ್ದು ಬದುಕು ತಾಯಿ. ಬಟ್ ಏನಂದರೆ ಈ ಇಂಥದ್ದೊಂದು ಕಾಯಿಲೆ ಅಥವಾ ಇಂಥದ್ದೇನು ಪಾಪ ಬಿಳಿ ಮಚ್ಚೆ ಬಂದಾಗ ಅದನ್ನು ಎದುರಿಸಿ ಅದು ಯಾವತ್ತೂ ಕೂಡ ನೀನು ಸಾವು ಕಡೆ ಹೋಗದೆ ನಿನ್ನ ಬದುಕನ್ನು ನೀನು ಕಾಪಾಡಿಕೊಂಡು ಬಂದಿದ್ದೀಯಾ, ಎಲ್ಲ ಒಳ್ಳೆಯದಾಗುತ್ತೆ. ಈ ವಿಚಾರದಲ್ಲಿ ನೀನು ಹೆಣ್ಮಕ್ಳಿಗೆ ಮಾದರಿ. ಯಾಕಂದರೆ ಹೆಣ್ಣಿಗೆ ಸೌಂದರ್ಯವೇ ಮುಖ್ಯ ಅಂತಾರೆ. ಅದಕ್ಕೆ ದೋಷ ಅಥವಾ ಆ ಸೌಂದರ್ಯಕ್ಕೆ ಧಕ್ಕೆ ಬಂದಾಗ ಅಥವಾ ಅದಕ್ಕೆ ಒಂದು ಕಷ್ಟದ ಸ್ಥಿತಿ ಬಂದಾಗ ಆಗ ನೀನು ಅದನ್ನು ನಿವಾರಿಸ್ಕೊಳ್ಳೋ ಕಡೆ ಗಮನ ಕೊಟ್ಟಿದ್ದು, ಎಲ್ಲ ರೀತಿಯಲ್ಲೂ ನೀನು ನಿಯತ್ತಾಗಿದ್ದಕ್ಕೆ ಅವತ್ತು ಅಲ್ಲಿ ಬರೋ ಗಂಡನನ್ನು ಮದುವೆ ಆದ ಮೇಲೆ ಅಷ್ಟು ಬೇಗ ನಿನಗೆ ಯಾವ ಕಳಂಕವೂ ತಟ್ಟದಂಗೆ ಒಂಚೂರು ದೂರ ಮಾಡಿದ್ದ. ಇಲ್ಲಿ ನೀನೇ ಬಂದು ಎಡವಟ್ಟು ಮಾಡಿಕೊಂಡೆ. ಇರಲಿ ತಾಯಿ, ಇನ್ನು ಮುಂದೆ 4 ಜನಕ್ಕೆ ಮಾದರಿಯಾಗುವಂತೆ ಬದುಕು ತೋರಿಸು. ನಿನ್ನವರು ತನ್ನವರು ಯಾರಿಗ್ಯಾರೂ ಇಲ್ಲ. ನೀನು ಚೆನ್ನಾಗಿ ದುಡಿ, ಆರೋಗ್ಯ ಕಾಪಾಡ್ಕೋ. ನಿನ್ನ ಶತ್ರುಗಳಿಗೂ ಕೂಡ ಕಷ್ಟದಲ್ಲಿದ್ದಾರೆ, ನಾಳೆ ನಿನ್ನ ಅಣ್ಣಂದಿರು ಕಷ್ಟದಲ್ಲಿದ್ದಾರೆ. ಹೋಗಿ ಕೈ ನೀಡಿ ಕೊಡೋಬೇಕು ಅಂದರೆ ನೀನು ಈ ದುಡಿಯೋ ಸಮಯದಲ್ಲಿ ಇವನ್ನೆಲ್ಲ ಬಿಟ್ಟು ಚೆನ್ನಾಗಿ ದುಡಿ, ಆರೋಗ್ಯ ಕಾಪಾಡ್ಕೋ. ಮುಂದೆ ಯಾರೋ ಜೀವನ ಸಂಗಾತಿ ಸಿಕ್ಕ ತಾಳಿ ಕಟ್ಟಿಸ್ಕೊಂಡು ಜೀವನ ಮಾಡು. ಅದನ್ನು ಬಿಟ್ಟು ಮೊದಲೇ ನಂಬ್ಕೊಂಬಿಟ್ಟು ಇರೋದನ್ನೆಲ್ಲ ಕೊಟ್ಟು, ಯಾಕೆ ನಿನ್ನ ಹಿಂದೆ ಮುಂದೆ ಯಾರು ಹೇಳೋರು ಕೇಳೋರಿಲ್ಲ ಅಂದಾಗ ಸುಲಭವಾಗಿ ಮೋಸ ಮಾಡಬೇಕಷ್ಟು ಧೈರ್ಯ ಬಂದ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಇವೆಲ್ಲವನ್ನ ನೀವು ಒಂದು ಹೆಣ್ಮಗಳಾಗಿ, ಒಂಟಿ ಹೆಣ್ಮಗಳಾಗಿ, ಊರಿಂದ ಊರಿಗೆ ಬಂದು ದುಡಿಯೋ ಹೆಣ್ಮಗಳಾಗಿ ಮೈಯೆಲ್ಲ ಕಣ್ಣಾಗಿದ್ದು, ಯಾಕಂದರೆ ಪುರುಷರು ಅವರವ್ರ ಸುಖಕ್ಕೆ ಬಣ್ಣ ಬದಲಾಯಿಸ್ತಾರೆ, ಮಾತನ್ನು ಏನು ಮುತ್ತು ಹಾಡ್ದಂಗೆ ಆಡ್ತಾರೆ. ಅದಕ್ಕೆ ಮರಳಾಗಿ ನೀನು ಎಲ್ಲವನ್ನು ಅವ್ರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ರಸ್ತೆ ಬೀದಿಯಲ್ಲಿ ನಿಂತ್ಕೊಂಡು ಅಮ್ಮ ತಾಯಿ ಅನ್ನೋದು ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಮುಂದೆ ಇವನ್ನೆಲ್ಲ ಬಿಟ್ಟು ಒಂದೊಳ್ಳೆ ಗೌರವಾನ್ವಿತ ಹುಡುಗನನ್ನು ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡು ಅವ್ರ ಮನೆಯವ್ರನ್ನ ಒಪ್ಪಿಸಿ, ಆನಂತರ ನಿನ್ನ ಹಣ, ನಿನ್ನ ದೇಹ, ನಿನ್ನ ಮನಸ್ಸು ಎಲ್ಲವನ್ನು ಅವ್ರಿಗೆ ಅರ್ಪಣೆ ಮಾಡಬೇಕೆ ಹೊರತು ಅದಕ್ಕೆ ಮುಂಚೆನೇ ಎಲ್ಲವನ್ನು ಕೂಡ ನಾನು ಈ ರೀತಿ ಮೋಸ ಹೋಗೋದು ಅಥವಾ ಈ ರೀತಿ ನಂಬಿ ದ್ರೋಹಕ್ಕೊಳಗಾಗೋದು ಒಳ್ಳೆಯದಲ್ಲ. ಇವತ್ತು ಕಾಲ ಮಿಂಚಿಲ್ಲವ, ಈಗಲೂ ಮನಸ್ಸು ಮಾಡು. ಪ್ರಾಣ ಕಳ್ಕೊಳ್ಳೋಕಂತೂ ಹೋಗಬೇಡ ತಾಯಿ. ದೇವರು ಕೊಟ್ಟಿರೋ ಪ್ರಾಣ. ಇವ್ರು ಯಾರು ನಿನ್ನನ್ನು ಪ್ರೀತಿಸದೆ ಇಷ್ಟಪಡದೇ ಇದ್ದರೂ ಜಗತ್ತು ವಿಶಾಲವಾಗಿದೆ, ಹೋಗಿ ಬದುಕ್ತೀನಿ ಅನ್ನೋ ಧೈರ್ಯ ಇಟ್ಕೋ. ಅಷ್ಟು ಮಾಡು. ಆಶ್ರಮ ನಿನ್ನ ಜೊತೆ ಇದೆ ತಾಯಿ, ಧೈರ್ಯವಾಗಿರು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡು. ನಮ್ಮ ತಾಯಿ ಕೂಡ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವತ್ತು ಅವರು ಹೋಟ್ಲಲ್ಲಿ ಕೆಲಸ ಮಾಡಿ, ಗಾರೆ ಕೆಲಸ ಮಾಡಿ, ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ, ಇತ್ತೀಚೆಗೆ ಒಂದು 5 ವರ್ಷ 4 ವರ್ಷ ಆಗಿರ್ಬೋದು ಅವರು, ನಾನು ಹೊರಗಡೆ ದುಡಿಯೋಕೆ ಶುರು ಮಾಡಿದ್ಮೇಲೆ ಅವರನ್ನು ಬಿಡಿಸಿದೆ. ಅಲ್ಲಿವರೆಗೂ ಗಾರ್ಮೆಂಟ್ಸಲ್ಲೇ ಕೆಲಸ ಮಾಡ್ತಿದ್ರು ಅವರು. ಹೌದು ಗುರುಜಿ, ಈಗಾಗಲೇ 1 ವರ್ಷ ಆಯ್ತು ಗುರುಜಿ ನಾನು ಅವ್ರು ದೂರ ಆಗಿ. ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಬರ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ ಗುರುಜಿ. ನಾನು ಯಾರಿಗೂ ಫೋನ್ ಮಾಡಲ್ಲ. ಬೇಜಾರಾದ್ರೆ ಈಗ ನಿಮ್ ಕತೆ ಕೇಳ್ತೀನಿ. ಯಾವಾಗ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ದು ನೋಡ್ತಾನೆ ಇರ್ತೀನಿ ಗುರುಜಿ. ನಮ್ದ್ರಲ್ಲಿ ಫೋನ್ ಅಲೋ ಇದೆ ಗುರುಜಿ. ಹಂಗಾಗ್ಬಿಟ್ಟು ನಾವು ಬ್ಲೂಟೂತ್ ಹಾಕೊಂಡು ನಿಮ್ ಕತೆ ಕೇಳ್ತಾನೆ ಇರ್ತೀನಿ ಗುರುಜಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೇಳ್ತಾ ಇರ್ತೀನಿ, ಮಿಸ್ಸೇ ಮಾಡಲ್ಲ ಗುರುಜಿ. ನಿಮ್ ಪ್ರೋಗ್ರಾಮ್ ಬಂದ್ರೆ ನೋಡ್ತಾ ಇರ್ತೀನಿ, ನಿದ್ದೆ ಬರೋವರೆಗೂ ನೋಡ್ತೀನಿ ಗುರುಜಿ. ಯಾವ್ದು ಏನು ತಲೆಗೆ ಹಾಕೊಂಡಿಲ್ಲ ಗುರುಜಿ. ಮನೆಯಲ್ಲೂ ಬಟ್ಟೆ ಹೊಲಿತೀನಿ ಗುರುಜಿ.
ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆಗ್ ಬಂದ್ ಬಟ್ಟೆ ಹೊಲಿತೀನಿ. ಅಂದ್ರೆ ಇವ್ರು ಅಣ್ಣ ಚಿಕ್ಕಣ್ಣ ಮತ್ತೆ ಅತ್ತಿಗೆನಾ? ಗುರುಜಿ, ಎರಡನೇ ಅಣ್ಣ ಅದಕ್ಕೆ ನಮ್ ಜೊತೆ ಇದಾರೆ ಗುರುಜಿ. ಸ್ವಲ್ಪ ಗೌರವಾನ್ವಿತವಾಗಿ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಗುರುಜಿ, ನನ್ ಜೊತೆ ಇವ್ರು ಚೆನ್ನಾಗಿದ್ದಾರೆ. ಆಗ್ಲಿ ಆಗ್ಲಿ ನಾ ಎಲ್ಲ. ಅಂದ್ರೆ ಪಾಪ ಈಗ ಅವರು ಯಾರೊಬ್ರು ದೊಡ್ಡಣ್ಣ ದೂರ ಇರ್ಬೋದು, ಇವರು ಚೆನ್ನಾಗಿ ನೋಡ್ಕೊಳ್ತಿರ್ಬೋದು. ಬಟ್ ಯಾವುದಾದ್ರೂ ಅಷ್ಟೇನವ್ವ, ನಾನು ಯಾರಿಗೂ ತಲೆ ತಗ್ಸುವಂಥ ಕೆಲಸ ಮಾಡಬಾರ್ದು. ಈಗ ಅದಕ್ಕೆ ನಂಬಿ ಅವ್ರು ನಿನ್ನನ್ನು ಭಾಳ ಪ್ರೀತಿಯಿಂದ ಕಾಣ್ತಾರೆ, ನಾಳೆ ಏನೋ ಕೆಟ್ಟಗಳಿಗೆ ಬಂದು ಒಂದೆರಡು ಮಾತುಗಳು ಬರ್ಬೋದು. ಬಟ್ ಯಾವುದನ್ನು ಜೀವನ ಪೂರ್ತಿ ಮುಂದುವರಿಸುವಷ್ಟು ದ್ವೇಷ ಮಾಡ್ಕೊಳ್ಬ. ಯಾಕೋ ಆಗಲಿಲ್ವಾ, ಸಪ್ರೇಟಾಗಿ ಬದುಕಿದ್ರೂ ಪರವಾಗಿಲ್ಲ, ಇವ್ರಿಗೆ ಇರಿಸು ಮುರುಸು ಆಗೋ ಥರ ನಾನು ನಡ್ಕೊಳ್ಬಾರ್ದು. ಇಲ್ಲ ಗುರುಜಿ, ನಾವು ಚೆನ್ನಾಗಿದೀವಿ ಗುರುಜಿ. ಇಬ್ರು ಒಂದ್ ಹತ್ರ ಹಾಕ್ತಿವಿ ಗುರುಜಿ, 3 ಜನದ್ದು ಮನೆಯಲ್ಲಿ ಮನೆ ಕಟ್ಸಿದೀವಿ ಗುರುಜಿ, ಇಬ್ರು ಸೇರ್ಕೊಂಡು, ನಾನು ನಮ್ಮಣ್ಣ. ಸೂಪರ್ ಸೂಪರ್. ಇವಾಗ ಯುಗಾದಿ ಹಬ್ಬ ಆದ್ಮೇಲೆ ಗುರುಪ್ರವೇಶ ಮಾಡ್ತೀವಿ ಗುರುಜಿ. ಡೂಪ್ಲೆಕ್ಸ್ ಮನೆ ಕಟ್ಸಿದೀವಿ. ಇವ್ರಿಗೆ ಇನ್ನೂ ಮಕ್ಳಿಲ್ಲ ಗುರುಜಿ, ಹಂಗಾಗಿ ಅವನು ದೊಡ್ಡವನು, ನನಗಿಬ್ರು ಗಂಡ್ಮಕ್ಳು. ಮದುವೆ ಆಗಿ ಅವ್ರಿಗೆ ಇವ್ರಿಗೆ 8 ವರ್ಷ ಆಗಿದೆ ಗುರುಜಿ, ಮಕ್ಳಿಲ್ಲ ಗುರುಜಿ ಇನ್ನ. ಈಶ್ವರ, ಆಯ್ತು, ಮನೆ ಒಳ್ಳೆ. ಅವ್ರಿಗೆ ದೊಡ್ಡವ್ರಿಗೆ 2 ಗಂಡ್ಮಕ್ಳಿದಾರೆ ಗುರುಜಿ. ಅದಕ್ಕೆ ಅವ್ರಿಗೆ ನನಗ್ ಮಕ್ಳಿದಾರೆ, ಅವನಿಗೂ ಮಕ್ಳಿಲ್ಲ, ಇವಳಿಗೂ ಯಾರು ಇಲ್ಲ, ನಮ್ಮ ಹತ್ರ ಬಂದೇ ಬರ್ತಾರೆ ಅನ್ನೋದೊಂದು ಈಗೋ ತುಂಬಾ ಇದೆ ಗುರುಜಿ. ಇಲ್ಲ ತಾಯಿ, ಈಗ ನೀನು ಯಾವ ಮನೆಯಲ್ಲಿದ್ದೀಯ ಮತ್ತು ಯಾರು ನಿನಗೆ ಈ ಸಮಯದಲ್ಲಿ ಜೊತೆ ಇದ್ದಾರೆ, ಆ ಅಣ್ಣನ ವಂಶ ಕೂಡ ಬಹಳ ಬಲವಾಗಿ ಮತ್ತು ಶ್ರೇಷ್ಠ ಸಂತಾನಗಳಿಂದಲೇ ಮುಂದುವರಿಯುತ್ತೆ. ಅದರ ಬಗ್ಗೆ ದುಃಖ ಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಆತನ ಅಹಂಕಾರಕ್ಕೆ ಯಾವ ಮಕ್ಕಳು ಕಾರಣ ಆಗಿದ್ದವೋ ಅದೇ ಮಕ್ಕಳಿಂದ ಆತ ಪಾಠ ಕಲಿಯುವ ಸಮಯವೂ ಬರುತ್ತೆ. ಬಟ್ ಏನೇ ಆಗಲಿ, ಆ ಅಣ್ಣ ಆಗಲಿ ಈ ಅಣ್ಣ ಆಗಲಿ ಎಲ್ಲರನ್ನೂ ಸಮಾನವಾಗಿ ನೋಡು. ಬಟ್ ಈ ಅಣ್ಣ ಅಥವಾ ಇವರು ಯಾರು ನಿಮ್ಮನ್ನು ಇವತ್ತು ಪ್ರೀತಿಯಿಂದ ಕಂಡು ಜೊತೆ ಭಾವಿಸ್ಕೊಂಡು ಹೋಗ್ತಿದ್ದಾರೆ, ಅವರ ಜೊತೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ನಿನ್ನ ಜೀವನವನ್ನು ಕಳಿ. ಯಾರನ್ನು ದ್ವೇಷ ಕಟ್ಕೊಳ್ಳಬೇಡ. ಈ ಅಣ್ಣ ಈ ಅತ್ತಿಗೆ ಅಥವಾ ಇವ್ರಿಗೂ ಮಡಿಲು ತುಂಬಿ ಅವ್ರ ಮನೆಯು ಬಂಗಾರವಾಗಲಿ, ನಂದಾದೀಪವಾಗಿ ಬೆಳಗಲಿ, ಆ ಮನೆಯಲ್ಲೂ ಮಕ್ಕಳಾಡೋ ಕಾಲಗಳು ಬರಲಿ, ಎಲ್ಲ ಒಳ್ಳೇದಾಗುತ್ತೆ. ಅದೊಂದೇ ಕೊರಗು ಗುರುಜಿ, ಪಾಪ ಇವರಿಗೆ ಮಕ್ಕಳಿಲ್ಲ, 9 ವರ್ಷ. ಯಾಕೋ ನಿನ್ನ ಕತೆ ನಡುವೆ ಅದೊಂದು ವಿಚಾರ ಗಮನ ಸೆಳೀತು. ನನ್ನ ಪ್ರಾರ್ಥನೆ ಇದೆ, ಎಲ್ಲ ಒಳ್ಳೇದಾಗುತ್ತೆ ಅವ್ರಿಗೆ. ಅದ್ರ ಬಗ್ಗೆ ತುಂಬ ಬೇಸರ ಬೇಡ. ತೀರಾ ಆಗಲ್ಲ ಅನ್ನೋದೇನು ಆ ಥರದ ತಪ್ಪು ಯೋಚನೆಗಳು ಬೇಡ, ಒಳ್ಳೆಯದೇ ಆಗುತ್ತೆ. ಅವತ್ತು ನೀನೇ ಫೋನ್ ಮಾಡಿ ಹೇಳ್ತೀಯ, ನಮ್ಮ ಅಣ್ಣಂಗೆ ಒಳ್ಳೇದಾಯಿತು ಅಂತ. ಇರಲಿ, ಈ ಸಮಯದಲ್ಲಿ ಯಾಕೋ ಆ ವಿಚಾರ ಪ್ರಸ್ತಾಪ ಆಯಿತು, ಅದಕ್ಕೂ ಒಂದು ಕಾರಣ ಇರುತ್ತೆ. ಆ ಮನೆಯೂ ಬೆಳಗಲಿ, ಶುಭವಾಗಲಿ. ನೀನು ಕೂಡ ಅಷ್ಟೇ, ಇದೆಲ್ಲವನ್ನ ವರ್ಷದ ಹಿಂದೆನೇ ಬಿಟ್ಟಿದ್ದೀಯ, ಆದ್ರೂ ಇನ್ನೂ ಮನಸ್ಸು ಗಟ್ಟಿ ಮಾಡಿಕೊಂಡು. ಗುರುಜಿ, ಆದ್ರೆ ಇವಾಗ ಕೆಲವು ನಮ್ ಫ್ರೆಂಡ್ಸ್ ಯಾರನ್ನಾದ್ರೂ ಒಳ್ಳೆ ಹುಡ್ಗನ್ ನೋಡಿ ನೊಂದಿರೋರ್ ನೋಡಿ ಮದ್ವೆ ಆಗು, ಇವಾಗೇನೋ ಚೆನ್ನಾಗಿದ್ಯಾ, ದುಡಿತೀಯ, ಮುಂದೆ ಯಾರು ನೋಡ್ಕೊಂತಾರೆ ವಯಸ್ಸಾಗಿದ್ ಕಾಲಕ್ಕೆ ಅಂತಾರೆ ಗುರುಜಿ. ಬಟ್ ನನ್ಗೆ ಮದ್ವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಅದ್ರ ಬಗ್ಗೆ ಏನು ಆತರ ಇಲ್ವೇ ಇಲ್ಲ ಗುರುಜಿ. ಈಗ ಇರಲವ, ಬಟ್ ನಾನೇ ಮತ್ತೆ ಮತ್ತೆ ಹೇಳಿದೆ, ಈ ಹಿಂದೆ ಕೂಡ ಮಾತಾಡಬೇಕಾದ್ರೆ ನೀನು ಆಗಬೇಕು, ಹೌದು ಹಾಗೇ ಆಗಬೇಕು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇನ್ನು ಸ್ವಲ್ಪ ಸಮಯ ತಗೋ, ಆಗುವುದು ಹೌದು, ಸಮಯ ತಗೋ, 1 ವರ್ಷ ತಗೋ, 1.5 ವರ್ಷ ತಗೋ. ಬಟ್ ಮದುವೆಯ ಕುರಿತು ತೀರಾ ಆಸಕ್ತಿ ಇಲ್ಲ ಅಥವಾ ಯಾವುದೂ ಸರಿ ಇಲ್ಲ ಈ ಜಗತ್ತಲ್ಲಿ, ಇಲ್ಲವ. ಎಲ್ಲೆಲ್ಲಿ ಏನೇನಾಯಿತು ಅಲ್ಲೆಲ್ಲ ನೀನೇ ಮಾಡ್ಕೊಂಡು ಎಡವಟ್ಟುಗಳು. ಹೌದು ಗುರುಜಿ, ಹಾಗಾಗಿ ನಿನ್ನದೇ ಬದುಕಿನ ಕಷ್ಟ ನೋಡಿರೋ ಒಬ್ಬ ವ್ಯಕ್ತಿ ಇದೆಲ್ಲ ಸತ್ಯವನ್ನ ಹೇಳಿ ಆದ್ಮೇಲೂ ನಿನ್ನ ಬದುಕಲ್ಲಿ ನಿಂತು ತಾಳಿ ಕಟ್ಟಿ ಮುನ್ನಡೆಯೋ ವ್ಯಕ್ತಿ ಸಿಕ್ಕರೆ ಮನೆಯವರಿಗೆಲ್ಲ ಒಪ್ಪಿಸಿ ಆ ರೀತಿ ಮುಂದುವರಿ. ಇಲ್ಲ ಆಗ್ಲಿಲ್ವಾ, ಏನ್ ತೊಂದರೆ ಇಲ್ಲ. ಅಯ್ಯೋ ಮಕ್ಕಳಿದ್ರೇನೆ ನನ್ಗೇನ್ ಮದ್ವೆ ಆಗ್ಲೇಬೇಕು ಅಂತ ಏನಿಲ್ಲ ಗುರುಜಿ. ನನ್ ಬದುಕಿಗೆ ಏನ್ ಬೇಕೋ ಅದನ್ನ ನಾನ್ ಮಾಡ್ಕೊಂಡು ಯಾವ್ದಾರು ಒಂದು ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಗುರುಜಿ, ಆ ಟೈಮ್ ಬಂದಾಗ. ಖಂಡಿತ ಇರ್ಲವಾ, ಸದ್ಯಕ್ಕೆ ಆಲೋಚನೆ ಬೇಡ, ಆಗುತ್ತೆ, ಆಗಬೇಕು. ಆ ಆಲೋಚನೆಯಲ್ಲಿರು, ಪ್ರಕೃತಿನೇ ಅದಕ್ಕೆ ವ್ಯವಸ್ಥೆ ಮಾಡುತ್ತೆ. ಹಳೆಯದನ್ನೆಲ್ಲ ಎರೇಸ್ ಮಾಡಿ, ರಬ್ಬರಲ್ಲಿ ಪೆನ್ಸಿಲಾಗಿ ಬರೆದಿದ್ದನ್ನ ಎರೇಸ್ ಮಾಡ್ತಾರಲ್ಲ, ಹಾಗೆ ಕೆಲವೊಂದನ್ನು ಎರೇಸ್ ಮಾಡಿ ಕೆಲವೊಂದನ್ನು ಉಳಿಸ್ಕೊಳ್ಬೇಕು. ಈ ಪಾಠವನ್ನೆಲ್ಲ ತಲೆಯಲ್ಲಿಟ್ಕೋ. ಪಾಠ ಮರೆತು ಹೋಗಬಾರ್ದು, ಆದ್ರೆ ಪಾಠ ಕಲಿಸಿದವರು ಮರೆತು ಹೋಗ್ಲಿ, ಆದರೆ ಕಲಿಸಿದ ಪಾಠಗಳು ಮರೆತು ಹೋಗ್ಬಾರ್ದು. ಗುರುಜಿ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೇ ಮಾಡ್ತಾರೆ. ನೀನು ಮೋಸ ಹೋಗೋ ಬುದ್ಧಿಯನ್ನ, ಆ ಮೋಹವನ್ನ ಬಿಡಬೇಕು.
ಹಾ ಗುರುಜಿ. ಸತ್ಯ ಧರ್ಮವನ್ನು ಅರ್ಥ ನಡಿಬೇಕು, ಅದೇ ಸತ್ಯ. ಹಾ ಗುರುಜಿ. ಮೋಹದ ಹಿಂದೆ ಹೋದರೆ ಅದು ಒಂಚೂರು ಇಂದ್ರಿಯ ಸುಖ ಕೊಡ್ಬೋದು, ಆದರೆ ಬದುಕಿನ ನೈತಿಕ ಮಟ್ಟವೇ ಕುಸಿದು ಹೋದ ಮೇಲೆ ಸುಖ 5 ನಿಮಿಷದ ಸಂತೋಷ ಅಷ್ಟೇ ಅದು. ಹಾ ಗುರುಜಿ. ಆದರೆ ಜೀವನದುದ್ದಕ್ಕೂ ಬೇಕಿರೋದು ನನ್ನೊಳಗಡೆ ಒಂದು ಬೆಳಕಿನ ದೀಪ ಉರಿತಾ ಇರಬೇಕು. ಹಂಗೆ ಉರಿಬೇಕಂದ್ರೆ ನಾನು ಸಭ್ಯಳಾಗಿ ಸಭ್ಯದ ದಾರಿಯಲ್ಲಿ ಇರಬೇಕು. ಆಗ ಮಾತ್ರ ಭಗವಂತ ನನಗೂ ದಾರಿ ತೋರಿಸ್ತಾನೆ. ಅದು ಬಿಟ್ಟುಬಿಟ್ಟು ಹೆಂಗೋ ನನ್ನ ಬದುಕಿಗೆ ಒಂಚೂರು ನೆಮ್ಮದಿ ಬೇಕು ಅಂದುಕೊಂಡು ಅವ್ರ ಸಂಸಾರದಲ್ಲಿ ಅವರು ಒಪ್ಪುಬಿಟ್ರು. ಈಗ ಒಬ್ಬ ಕಳ್ಳ ಕದಿಯೋಕೆ ಹೋದಾಗ ಆ ಮನೆಯವರೇ ಕದ ತೆಗೆದುಬಿಟ್ಟು ಬಾರಪ್ಪ ಕದ್ಕೊಂಡು ಹೋಗು ಅಂದರು. ಅವನು ಕಳ್ಳ, ಯಪ್ಪ ಇಂಥ ಮನೆ ಸವಾಸವೇ ಬೇಡ ಅಂತ ಹೋಗ್ಬೇಕು. ಯಾಕಂದ್ರೆ ಮುಂದೆ ಒಳಗೆ ಹೋದ್ಮೇಲೆ ಬಾಗಿಲು ಹಾಕ್ಬಿಟ್ರೆ ಏನು ಕತೆ? ಹೌದು ಗುರುಜಿ. ಅವರೇ ಕರೆದ್ರು ಹೋಗಬಾರ್ದು, ಅದು ಕಳ್ಳನ ಗುಣ. ಹಂಗೆ ಇವರೇ ಕರೆದ್ರು ಇಬ್ರು ಅಂಚೇರ್ಸ್ಕೊಂಡು ಹೋಗೋಣ ಅಂದ್ರು ಗರ್ತಿ ಆದವಳು ಹೋಗಬಾರ್ದು. ಹಾ ಗುರುಜಿ. ಇನ್ನು ಮುಂದೆ ಆ ತಪ್ಪಾಗ್ದಂಗೆ ನೋಡ್ಕೊ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ಖಂಡಿತ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಪಾಪ ಅಂದರೆ ನನಗಿನ್ನೂ ನೆನಪಿದೆ, ಈ ರೀತಿ ದೇಹದ ತುಂಬ ಅದೇನೋ ತನ್ನು ಅಂತ ಕರೀತಾರೆ, ಅಥವಾ ಬಿಳಿ ಮಚ್ಚೆಗಳ ಥರ, ಅಥವಾ ಮಚ್ಚೆ ಅಲ್ಲ, ಅದೊಂಥರ ದೇಹ ಎಲ್ಲ ಸ್ವಲ್ಪ ವಿಕಾರವಾಗಿ ಕಾಣಿಬಿಡುತ್ತೆ, ರೂಪ ವಿಕಾರವಾಗುತ್ತೆ. ಪಾಪ ಆ ಸಮಯದಲ್ಲಿ ಮಾನಸಿಕ ಧೈರ್ಯ ಕೊಡೋದು ಬಹಳ ಮುಖ್ಯ. ಬಟ್ ಈ ಹೆಣ್ಮಕ್ಳು ಅಲ್ಲಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು. ಬಟ್ ಈಗ 1 ವರ್ಷದಿಂದ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತ ನಿನ್ನನ್ನು ಚೆನ್ನಾಗಿಡ್ಲಿ ತಾಯಿ.